ವಾಣಿ ಹಾಗೂ ವಾಸ್ತವ ಅವರಿಗೆ ಧನ್ಯವಾದಗಳು. ಇವತ್ತಿನ ನನ್ನ ಉಪನ್ಯಾಸವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಇವತ್ತಿನ ನನ್ನ ಉಪನ್ಯಾಸದ ಶೀರ್ಷಿಕೆ ಈಗಾಗಲೇ ಅವ್ರು ಹೇಳಿದ್ರು, ಮೌನವನ್ನು ಕುರಿತು ಕೆಲವು ಮಾತುಗಳು ಅಂತ. ಏನು ಮೌನವನ್ನು ಕುರಿತು ಮಾತಾ? ಅಲ್ರಿ, ಮಾತಾಡದೆ ಇರೋದೇ ಮೌನ ಅಂತ ಆದ್ಮೇಲೆ ಅದ್ರ ಬಗ್ಗೆ ಏನ್ರಿ ಮಾತಾಡ್ತೀರಾ ನೀವು ಅಂತೀರಾ? ಹಾಗಲ್ಲ, ನಾವ್ ಅಂದ್ಕೊಂಡ್ ಹಾಗೆ ಮಾತಾಡದೆ ಇರೋದು ಕೂಡ ಮೌನನೇ. ಆದ್ರೆ ಅದಷ್ಟೇ ಅಲ್ಲ ಮೌನ ಅಂದ್ರೆ. ಮುಂದೆ ಮಾನಸಿಕ ಮೌನ ಇದೆ, ಅದಕ್ಕಿಂತ ಮುಂದೆ ಮಹಾಮೌನ ಇದೆ. ಆ ಮಹಾಮೌನನೇ ಆತ್ಮ, ಅದೇ ನೀನು ಅಂತ ತಿಳಿದವ್ರು ಹೇಳ್ತಾರೆ. ಅಯ್ಯಪ್ಪ, ಏನಪ್ಪ ಏನೇನೋ ಹೇಳ್ತಾರೆ, ನಮಗೆ ಇದೆಲ್ಲ ಗೊತ್ತಿಲ್ಲ. ನಮಗ್ ಗೊತ್ತಿರೋದೇನೋ ಮಾತಾಡದೆ ಇರೋ ಮೌನ ಸ್ವಲ್ಪ ಗೊತ್ತು. ಯಾವ ಸಂದರ್ಭದಲ್ಲಿ? ಮೊದಲನೇದಾಗಿ ಜಗಳ ಮಾಡ್ತೀವಲ್ಲ, ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತಾರೆ. ಆದ್ರೆ ಎಷ್ಟೋ ಸರ್ತಿ ಹಾಗಾಗಲ್ಲ. ಕೆಲವರು ಅವ್ರು ಜಗಳ ಮಾಡ್ಕೊಂಡು ಗಂಡ ಹೆಂಡ್ತಿರು ವರ್ಷಗಟ್ಲೆ ಮಾತು ಬಿಟ್ಟಿದ್ದಾರೆ. 2 ವರ್ಷ 3 ವರ್ಷ ಆ ಥರ ಎಲ್ಲ ಮಾತು ಬಿಟ್ಟಿರೋ ಗಂಡ ಹೆಂಡ್ತಿರು ಉಂಟು. ನಾನು ನಮ್ಮ ಮನೆಯವ್ರು ಜಗಳ ಆಡ್ದಾಗ ಮಾತು ಬಿಡ್ತಾ ಇದ್ವಿ. 1 ದಿವಸ 1.5 ದಿವಸ ಆ ಥರ. ನಿಮಗೂ ಅನುಭವ ಇದೆ ಅಲ್ವಾ ಈ ರೀತಿ ಮಾತು ಬಿಟ್ಟಿರೋದು? ಎಷ್ಟೋ ಜನ ಈ ಜಗಳ ಆಡ್ಕೊಂಡು ಮಾತು ಬಿಟ್ಟು ವಂಶ ಪಾರಂಪರ್ಯವಾಗಿ ನಡೀತಾ ಹೋಗುತ್ತೆ. ಮಾತೇ ಆಡಲ್ಲ ಅವರು. ಆ ಮನೆಯವರು ಈ ಮನೆಯವರು ಮೌನ. ಈ ತರಹದ ಮೌನನೂ ಉಂಟು. ಆಯ್ತಪ್ಪ, ಅದಾದ್ಮೇಲೆ ಇನ್ಯಾವ ತರ ಮೌನ? ಡಿಪ್ರೆಷನ್, ಖಿನ್ನತೆ ಆಗತ್ತೆ. ಆವಾಗ್ಲೂ ನಮ್ಗೆ ಏನು ಬೇಡಪ್ಪ, ಯಾರು ಬೇಡ, ಏನು ಬೇಡ, ಸುಮ್ಮನೆ ಇದ್ಬೇಡ ಅಂತ ಮೌನ ಧಾರಣೆ ಮಾಡ್ಬಿಡ್ತೀವಿ. ಅದು ಅಲ್ದೇನೆ ಕೆಲವು ಸರ್ತಿ ಗಂಟ್ಲು ತೊಂದರೆ ಆದಾಗ, ನನ್ಗೆ ಇವಾಗ ಆಗಿದೆ ಗಂಟ್ಲು ತೊಂದರೆ, ಕೆಮ್ಮು ಬಂದಾಗ ಅಥವಾ ಏನೋ ಕಾಯಿಲೆ ಈ ತರ ಎಲ್ಲ ಆದಾಗ ಆವಾಗ್ಲೂ ನಾವು ಮಾತಾಡಲ್ಲ, ವಾಚಿಕ ಮೌನವನ್ನ ಸಾಧಿಸ್ತೀವಿ. ಇಷ್ಟೇನಾ? ಬರೀ ಬೇಜಾರಿಗೆನಾ ಮೌನ? ಹಂಗಲ್ಲಪ್ಪ. ಒಂದೊಳ್ಳೆ ಸಂಗೀತ ಕೇಳುವಾಗ ಆಹಾ ಎಷ್ಟು ಚೆನ್ನಾಗಿರುತ್ತೆ. ನಾವೇ ಆ ಸಂಗೀತದಲ್ಲಿ ಲೀನವಾಗಿ ಹೋಗಿರ್ತೀವಿ. ಮಾತು ಇಲ್ಲ, ಕಥೆಯೂ ಇಲ್ಲ, ಏನಿಲ್ಲ. ಒಂದೊಳ್ಳೆ ನಾಟಕ ನೋಡುವಾಗ, ಸಿನಿಮಾ ನೋಡುವಾಗ ಅಲ್ವಾ, ಮೌನವಾಗಿರ್ತೀವಿ. ಕೆಲವು ಸರಿ ಸೀರಿಯಲ್ ನೋಡ್ತಾ ಇರ್ತಾರಲ್ಲ, ಯಾರೋ ಮನೆ ಬಾಗಿಲು ಬಡಿತಾರೆ ಟಕ್ ಟಕ್ ಅಂತ. ಅಯ್ಯಪ್ಪ ಯಾರೋ ಬಂದ್ರಲ್ಲಪ್ಪ, ಯಾಕೆಂದ್ರೆ ಇವರು ಬಹಳ ಇಷ್ಟ ಆ ಸೀರಿಯಲ್ ನೋಡ್ತಾ ಇರ್ತಾರೆ. ಸರಿ ಹೋಗಿ ಬಾಗಿಲು ತೆಗಿತಾರೆ, ಮುಖ ತುಂಬಾ ನಗು ತುಂಬ್ಕೊಂಡು ಬನ್ನಿ 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 ಅಂತಾರೆ. ಆಮೇಲೆ ಅವರು ಬರ್ತಾರೆ. ಅವರು ಸೀರಿಯಲ್ ನೋಡೋರಾದ್ರೆ ಸರಿ, ಇವ್ರ ಜೊತೆ ಕೂತ್ಕೊಂಡು ಅವರು ನೋಡ್ತಾರೆ, ಏನು ತೊಂದರೆ ಇಲ್ಲ. ಅವ್ರು ಸೀರಿಯಲ್ ನೋಡದೆ ಇರೋರಾದ್ರೆ ಅವ್ರು ಮಾತಾಡ್ತಾ ಇರ್ತಾರೆ. ಇವ್ರಿಗೋ ಮೈಯೆಲ್ಲ ನಾವೇ ಅಯ್ಯಪ್ಪ ಏನಪ್ಪ ಇವರು, ಒಂದ್ ಸ್ವಲ್ಪ ಹೊತ್ತಾದ್ರು ಬಾಯಿ ಮುಚ್ಕೊಂಡಿರ್ಬಾರ್ದ, ಬಾಯಿಗೆ ಬೀಗ ಹಾಕೊಂಡಿರ್ಬಾರ್ದ, ಮೌನ ಸಾಧಿಸ್ಬಾರ್ದ, ಮೌನ ಎಷ್ಟೊಳ್ಳೇದು ಅಂತ ಅನ್ಸುತ್ತೆ ಅವಾಗ. ಯಾಕೆಂದ್ರೆ ಇವ್ರಿಗೆ ಆಸಕ್ತಿ ಇದ್ರಲ್ಲಿ ಇದೆಯಲ್ಲ. ಈ ತರಹ ಮೌನನೂ ಉಂಟು. ಆಮೇಲೆ ಒಳ್ಳೆ ಸಿಹಿ ತಿಂಡಿ ತಿಂದಾಗ, ನಮ್ಗಿಷ್ಟವಾದ ಖಾದ್ಯಗಳನ್ನ ತಿಂದಾಗ ಹಾಗೆ ಮೌನ.
ಈ ತರನೇ ಪಟ್ಟಿ ನಮ್ದು ಮೌನದ ಪಟ್ಟಿ ಬೆಳೀತಾ ಹೋಗುತ್ತೆ. ನಾನು ಇತ್ತೀಚೆಗೆ ಒಂದು ಕವನ ಓದ್ದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ಕವನ. ನೋಡಿ, ನಿಮಗೂ ತೋರಿಸ್ತೀನಿ, ಕೇಳಿಸ್ತೀನಿ ಕವನನ. ಈ ಕವನ ಬರ್ದವರು ವಿವೇಕಾನಂದ HK ಅಂತ. ಏನ್ ಹೇಳ್ತಾರೆ ಇವರು? ಕಾತ್ಯಾಯಿನಿ ಅವ್ರೆ, ಅಲ್ಲಿ ಮೇಲ್ಗಡೆ ವ್ಯೂ ಇದೆಯಲ್ಲ, ವ್ಯೂಗ್ ಹೋಗಿ. ವ್ಯೂನಾ? ವ್ಯೂ ಮೇಲ್ಗಡೆ ಫೈಲ್ ಎಡಿಟ್ ವ್ಯೂ ಅಂತಿದೆ. ಅಲ್ಲಿ ವ್ಯೂ ಹೋಗಿ ಅಲ್ಲಿ ಹೋದ್ರೆ ಏನ್ ಬತ್ತು? ಓಕೆ, 1 ನಿಮಿಷ. ಎಕ್ಸ್ಪ್ಯಾಂಡ್ ಫುಲ್ ಸ್ಕ್ರೀನ್ ಅಂತ ಕೊಡಿ ಕೆಳಗಡೆ. ಅಷ್ಟೇ. ಸರಿ, ನೀವು ದೊಡ್ಡದಾಗಿ ಕಾಣುತ್ತೆ. ಇವಾಗ ಪ್ರೆಸೆಂಟ್ ಮುಂದುವರಿಸಿ. ಆಯ್ತು. ಈಗ ಈ ಕವನನ ಒಂದ್ಸರ್ತಿ ಓದೋಣ. ಮೌನ ಅಂತ ಕವನ. ಮೌನವೆಂಬುದೊಂದು ಧ್ಯಾನ, ಮೌನವೆಂಬುದೊಂದು ನರಕ. ಮೌನ ಒಂದು ಅಗಾಧ ಶಕ್ತಿ, ಮೌನ ಒಂದು ದೌರ್ಬಲ್ಯ. ಮೌನಕ್ಕಿದೆ 1000 ಭಾಷೆಗಳ ಅರ್ಥ, ಮೌನ ಒಂದು ನಿರ್ಲಿಪ್ತ ಭಾವ. ಮೌನ ಪ್ರಬುದ್ಧತೆಯ ಲಕ್ಷಣ, ಮೌನ ದಡ್ಡತನದ ಸಂಕೇತ. ಮೌನ ನಿನ್ನೊಳಗಿನ ಆತ್ಮ, ಮೌನ ನಿನ್ನ ಸಾವು ಕೂಡ. ಮೌನ ಒಂದು ದಿವ್ಯ ಶಕ್ತಿ, ಮೌನ ಒಂದು ಅಸಹಾಯಕ ಸ್ಥಿತಿ. ಮೌನ ಸಹಿಷ್ಣುತೆ, ಮೌನ ಅಸಹನೀಯತೆ. ಮೌನ ಜೀವನೋತ್ಸಾಹದ ಕುರುಹು, ಮೌನ ಅವಸಾನದ ಮುನ್ಸೂಚನೆ. ಮೌನಿಯ ಮನಸ್ಸು ಕರುಣಾಮಯಿ, ಮೌನಿಯ ಕಣ್ಣುಗಳು ಕ್ರೌರ್ಯದ ಪ್ರತಿಫಲನ. ಮೌನಿಗೆ ಶತ್ರುಗಳೇ ಇಲ್ಲ, ಮೌನಿಗೆ ಮಿತ್ರರೂ ಇಲ್ಲ. ಮೌನಕ್ಕೂ ಒಂದು ಭಾಷೆ ಇದೆ. ಮೌನವು ನಿರ್ಜೀವ ನಿರ್ವಿಕಾರ ಮನಸ್ಥಿತಿ. ಮೌನದ ನಗು ತುಟಿ ಅಂಚಿನ ಫಳಫಳ ಹೊಳೆಯುವ ಆಕರ್ಷಣೆ. ಮೌನದ ಅಳು ಅಂತರಾಳದ ಮೂಕ ರೋದನೆ. ಮೌನಿ ಒಬ್ಬ ದಾರ್ಶನಿಕ, ಮೌನಿ ಒಬ್ಬ ಹುಚ್ಚ. ಮೌನ ಕುತೂಹಲ ಕೆರಳಿಸುತ್ತದೆ, ಮೌನ ನಿರ್ಲಕ್ಷ್ಯಕ್ಕೊಳಗಾಗುತ್ತದೆ. ಮೌನ ಪ್ರೀತಿಯನ್ನು ಗೆಲ್ಲುತ್ತದೆ, ಮೌನ ಪ್ರೀತಿಯನ್ನು ಕೊಲ್ಲುತ್ತದೆ. ಮೌನದಿಂದ ಅನೇಕ ಸಮಸ್ಯೆಗಳು ತನ್ನಿಂದ ತಾನೇ ಬಗೆಹರಿಯುತ್ತವೆ, ಮೌನದಿಂದ ಇಲ್ಲದ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ. ನಾನೊಬ್ಬ ಮೌನಿ. ವಿವೇಕಾನಂದ HK, ಬೆಂಗಳೂರು. ಅಬಾಬಾಬಾಬಾಬಾ, ಏನ್ರಿ ಬರೀತಾರೆ ಇವರು. ಚೆನ್ನಾಗಿದೆ ಅಲ್ವಾ ಕವನ? ನಿಮ್ಗೆಲ್ಲ ಇಷ್ಟ ಆಯ್ತಾ? ನೋಡಿ, 16 ನುಡಿಗಳು, ಒಂದೊಂದು ನುಡಿಲಿ 2 ಸಾಲು, ಒಂದು ಸಾಲಿಗೂ ಇನ್ನೊಂದು ಸಾಲು ತದ್ವಿರುದ್ಧ. ಆದ್ರೆ ಅದರದ್ರ ಸಂದರ್ಭದಲ್ಲಿ ಎಲ್ಲವೂ ನಿಜ. ಈಗ ಇದರಲ್ಲಿ ಒಂದು 4-5 ಸಂಕ್ಷಿಪ್ತವಾಗಿ ವಿಮರ್ಶೆ ಮಾಡಿ ಆಮೇಲೆ ಒಂದನ್ನ ಸ್ವಲ್ಪ ದೀರ್ಘವಾಗಿ ನೋಡೋ ಪ್ರಯತ್ನವನ್ನ ಮಾಡೋಣ. ಮೊದಲನೇದು, ಮೌನವೆಂಬುದೊಂದು ಧ್ಯಾನ. ಸರಿನೇ. ಸಾಮಾನ್ಯವಾಗಿ ನಾವೇನ್ ಮಾಡ್ತೀವಿ? ಧ್ಯಾನ ಮಾಡುವಾಗ ಕಣ್ಣುಗಳನ್ನು ಮುಚ್ಚಿ ಸುಮ್ಮನೆ ಕೂತ್ಕೊಳ್ಳಿ ಅಂತ ಮೊದಲು ಹೇಳ್ತಾರೆ. ಅಂದ್ರೆ ಏನಾಯ್ತು? ಬಾಯಿನ ಮೊದಲು ಮುಚ್ತೀವಿ, ವಾಚಿಕ ಮೌನ ಶುರುನಲ್ಲೇ. ಆಮೇಲೇನು? ದೀರ್ಘವಾಗಿ ಆಳವಾಗಿ ಉಸಿರಾಡಿ ಅಂತಾರೆ. ಸರಿ, ಆಳವಾಗಿ ನೀಳವಾಗಿ ಉಸಿರಾಡ್ತೀವಿ. ಆ ಉಸಿರನ್ನೇ ಗಮನಿಸಿ ಅಂತಾರೆ. ಆಯ್ತು, ನೀಳವಾಗಿ ಉಸಿರಾಡ್ಕೊಂಡು
ಆಳವಾಗಿ ಉಸಿರಾಡ್ತಾ ಅದನ್ನೇ ಗಮನಿಸ್ತಾ ಗಮನಿಸ್ತಾ ಹೋಗ್ತೀವಿ. ಹಾಗೇನಾಗತ್ತೆ, ಮನಸ್ಸು ಹೇಗೆ ಉಸಿರು ನಿಧಾನ ಆಯ್ತು, ಮನಸ್ಸು ನಿಧಾನ ಆಗತ್ತೆ. ನಿಧಾನ ಆಗ್ತಾ ಆಗ್ತಾ ಮೌನವಾಗ್ಬಿಡುತ್ತೆ, ಸುಮ್ಮನಾಗ್ಬಿಡುತ್ತೆ. ಕಿಚಿ ಪಿಚಿ ಕಿಚಿ ಪಿಚಿ ಕಿಚಿ ಪಿಚಿ ಅಂತ ಇದ್ದಿದ್ ಮನಸ್ಸು ಇವಾಗ ಆಲೋಚನಾ ರಹಿತವಾಗಿ ಶಾಂತವಾಗ್ಬಿಡುತ್ತೆ. ಅಂದ್ರೆ ಏನಾಯ್ತು, ಈ ಧ್ಯಾನ ಮಾಡೋವಾಗ ನಾವು ಮೌನ ಸಾಧನೆ ಮಾಡ್ಬಿಟ್ವಿ, ಮಾನಸಿಕ ಮೌನ. ಇನ್ನೂ ಜ್ಞಾನಪೂರ್ವಕವಾಗಿ ಮಾಡಿದ್ರೆ ಮಹಾಮೌನಕ್ಕೂ ತಲುಪ್ಕೋಬಹುದು, ಅದಾಮೇಲಿನ ವಿಚಾರ. ಒಟ್ನಲ್ಲಿ ಮೌನವೆಂಬುದೊಂದು ಧ್ಯಾನ ಅನ್ನೋದು ನಾವು ಒಪ್ಕೊಂಡು. ಈಗ 2ನೇ ಸಾಲು ನೋಡೋಣ. ಮೌನವೆಂಬುದೊಂದು ನರಕ. ಅಯ್ಯೋ, ಇದೇನ್ರಿ ಹೀಗೆ ಹೇಳ್ತಾರೆ? ಅಲ್ಲ, ಈಗ ತಾನೇ ಧ್ಯಾನ ಅನ್ಬಿಟ್ಟು ನೀಳವಾಗಿ ಉಸಿರಾಡಿ ನಾವೂನು ಆ ಪ್ರಕ್ರಿಯೆ ಮೂಲಕ ಹಾದು ಹೋಗಿ ಹಾಯಾಗಾಗ್ಬಿಟ್ಟಿತ್ತು ಮನಸ್ಸು, ಎಷ್ಟು ಶಾಂತವಾಗಿತ್ತು. ಹೀಗೆ ಮೌನವಾಗಿದ್ಬಿಡೋಣಪ್ಪ, ಏನು ಬೇಡ ಅನ್ನೋ ತರ ಆಗಿತ್ತು. ಇವಾಗ ನೋಡಿದ್ರೆ ಇವರು ಮೌನ ಎಂಬುದೊಂದು ನರಕ ಅಂತಾರಲ್ಲ, ಅದು ನಿಜ. ಯಾಕೆ ಹೇಳಿ? ಅರಳು ಹೊರತು ಹಾಗೆ ಪಟ 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 ಅಂತ ಮಾತಾಡ್ತಾ ಇರ್ತಾರೆ ಕೆಲವರು. ಅವ್ರಿಗೆ ನೀವು ಎಲ್ಲಾ ಸವಲತ್ತುಗಳನ್ನು ಕೊಡಿ, ಒಳ್ಳೆ ಊಟ, ನಿದ್ದೆ ಮಾಡಕ್ ಒಳ್ಳೆ ಅವಕಾಶ, ಏನು ಪ್ರಕೃತಿ ಸೌಂದರ್ಯ ನೋಡಕ್ಕೆ ಎಲ್ಲಾನು ಇದೆ, ಏನು ಕೊರತೆ ಇಲ್ಲ. ಆದ್ರೆ ಮಾತಾಡಬಾರ್ದು, ಯಾರ ಹತ್ರನೂ ಮಾತಾಡ ಹಾಗಿಲ್ಲ ಅಂತ ವಿಧಿಸಿದ್ರೆ ಅವ್ರಿಗೇನನ್ಸುತ್ತೆ? ಅಯ್ಯಪ್ಪ, ಇಂಥ ನರಕ ಇನ್ನೊಂದಿದ್ಯಾ, ನಮಗ್ ಬೇಡಪ್ಪ, ಈ ಯಾವ ಸವಲತ್ತು ಬೇಡ, ಏನು ಬೇಡ ಅಂತ ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ತಾರೆ. ಯಾಕೆಂದ್ರೆ ಅವ್ರಿಗೆ ಆಗಲ್ಲ ಸುಮ್ಮನಿರಕ್ಕೆ. ಮೌನ ಅನ್ನೋದು ನರಕ. ಈ ವಿಪಶ್ಯನ ಧ್ಯಾನ ಅಂತಿದೆಯಲ್ಲ, ತುಂಬಾ ಒಳ್ಳೆ ಧ್ಯಾನ ಅಂತಿತ್ತು, ಅಲ್ಲಿ ಹೋದಾಗ್ಲೂ ಹಾಗೆ ಆಗುತ್ತೆ. ಅದು 10 ದಿನದ ಧ್ಯಾನದ ಶಿಬಿರ. ಇನ್ನೂ 3 ತಿಂಗಳದು 6 ತಿಂಗಳದು ವರ್ಷದ್ದು ಎಲ್ಲ ಇದೆ ಅದರಲ್ಲಿ. ಇದು ಶುರು 10 ದಿವಸದ್ದು. ಅದ್ರಲ್ಲೂ ಅಷ್ಟೇ ಎಲ್ಲ ಅನುಕೂಲತೆ ಇರುತ್ತೆ. ಒಳ್ಳೆ ಊಟ, ಒಳ್ಳೆ ತಿಂಡಿ, ಮಲ್ಕೊಳ್ಳೋಕೆ ಬೇಗ ಮಲ್ಕೋಬಹುದು, ಚೆನ್ನಾಗಿ ನಿದ್ದೆ ಮಾಡ್ಬೋದು, ಬಿಸಿನೀರ್ ಸ್ನಾನ ಎಲ್ಲ ಇರುತ್ತೆ. ಆದ್ರೆ ಮಾತಾಡೋ ಹಾಗಿಲ್ಲ, ಕಣ್ ಸನ್ನೆ ಮಾಡೋ ಹಾಗಿಲ್ಲ, ಕೈ ಸನ್ನೆ ಮಾಡೋ ಹಾಗಿಲ್ಲ, ಏನು ಮಾಡೋ ಹಾಗಿಲ್ಲ, ಇನ್ನೊಬ್ಬರು ನೋಡೋ ಹಾಗೆ ಇಲ್ಲ. ನಾವು ಮೌನವಾಗಿರ್ಬೇಕು. ಅಬ್ಬಾ, ಕೆಲವ್ರಿಗಂತೂ ಇದೇನ್ರಿ ಇದು, ಯಾಕ್ರಿ ಬೇಕಿದು, ಅಪ್ಪ ನನ್ ಕೈಲಾಗಲ್ಲಪ್ಪ ಅಂದಿದ್ದೇನೆ, ಒಂದ್ ದಿವಸ ಅಥವಾ 2 ದಿವಸ ಹಬ್ಬ ಅಂದ್ರೆ ತಮ್ಮ ಬಟ್ಟೆನೆಲ್ಲ ಜೋಡಿಸ್ಕೊಂಡು ಹೋರಾಡ್ತಾ ಇರ್ತಾರೆ. ಯಾಕೆ? ಮೌನವೆಂಬುದೊಂದು ನರಕ ಅವರಿಗೆ. ಒಪ್ಕೊಂಡ್ರ? ಆಮೇಲೆ ಮುಂದಿನ ನುಡಿ ನೋಡೋಣ. ಮೌನ ಒಂದು ಅಗಾಧ ಶಕ್ತಿ, ನಿಜಾನೆ. ಯಾಕೆಂದ್ರೆ ಎಷ್ಟೋ ಸರ್ತಿ ಒಂದ್ ರಾಶಿ ಮಾತು ಸಾಧಿಸೋಕೆ ಆಗದೆ ಇರೋಂಥದನ್ನ ಮೌನ ಸಾಧಿಸ್ಬಿಡತ್ತೆ. ನಿಮ್ಮ ಅನುಭವಕ್ಕೂ ಬಂದಿರ್ಬೋದು. ಹಾಗಾಗಿ ಅದು ಅಗಾಧ ಶಕ್ತಿ ಮೌನ. ಅದಕ್ಕೆ ತಾನೇ ಹೇಳೋದು ಮಾತು ಬೆಳ್ಳಿ, ಮೌನ ಬಂಗಾರ ಅಂತ. ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ ಅಂತ ಆ ಮೌನದಿಂದಲೇ ಪ್ರೇರಿತರಾಗಿ ಬರೆದಿರೋದು ಕವಿಗಳು. ಹಾಗಾಗಿ ಮೌನ ಅನ್ನೋದು ಅಗಾಧ ಶಕ್ತಿ. ಮೌನ ಒಂದು ದೌರ್ಬಲ್ಯ ಇದು ಹೇಗಪ್ಪ? ನೋಡಿ, ಯಾರೋ ಒಬ್ರು ನಿಮ್ಮ ಮೇಲೆ ಏನೋ ಒಂದು ತಪ್ಪು ಹೊರಿಸ್ತಾರೆ ಅಂತ ಇಟ್ಕೊಳ್ಳಿ. ನಿಮಗ್ ಗೊತ್ತು ನೀವು ತಪ್ಪು ಮಾಡಿಲ್ಲ ಅಂತ, ಅವ್ರಿಗೆ ಹೇಳ್ಬೇಕು ನೀವು ತಪ್ಪು ಮಾಡಿಲ್ಲ ಅಂತ. ಆದ್ರೆ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅವ್ರ ಪ್ರಭಾವಶಾಲಿ ವ್ಯಕ್ತಿ, ಅವ್ರ ಮಾತೆ ನಡೆಯುತ್ತೆ ತುಂಬಾ, ನಿಮಗೆ ಹೇಳಕ್ಕೂ ಹೆದರಿಕೆ ಅವ್ರ ಹತ್ರ. ಹಾಗಾಗಿ ನೀವೇನ್ ಮಾಡ್ತೀರಾ? ಸುಮ್ಮನಾಗ್ಬಿಡ್ತೀರಾ. ನಿಮ್ದು ಸರಿ ಇದ್ರೂ ಕೂಡ ಹೇಳಕ್ಕಾಗದೆ ಒಳಗೊಳಗೆ ಚರ್ಪಡಿಸ್ಕೊಂಡು ಮೌನ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ? ಮೌನ ಒಂದು ದೌರ್ಬಲ್ಯ.
ಮೌನಕ್ಕಿದೆ 1000 ಭಾಷೆಗಳ ಅರ್ಥ ಅಲ್ವಾ. 1000 ಭಾಷೆ ಬಿಡಿ, ಇಂಗ್ಲಿಷು ಕನ್ನಡ ಹಿಂದಿ ಅದು ಬೇರೆ. ಎಷ್ಟು ರೀತಿಯ ಭಾವನೆಗಳು ಇರುತ್ತೆ ಮೌನಕ್ಕೆ. ಇವಾಗಲೇ ನೋಡಿದ್ವಿ, ದೌರ್ಬಲ್ಯದಿಂದ ಯಾರೋ ಮಾತಾಡಕ್ಕೆ ಆಗಲ್ಲ. ಆಮೇಲೆ ಒಬ್ರು ಮಾತಾಡ್ದಾಗ ನಾವು ಸುಮ್ಮನಿದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅಂತ. ಹೌದು, ಅದು ಹೌದು, ಒಪ್ಪಿಗೆ ನನಗೆ ಅಂತ ಅವಾಗ್ಲೂ ಸುಮ್ಮನಿರ್ತೀವಿ. ಕೆಲವು ಸರಿ ಅವ್ರ ಮೇಲೆ ಸಿಟ್ಟು, ಇವ್ರ ಹತ್ರ ಯಾರು ಮಾತಾಡ್ತಾರೆ ಅಂತ, ಆವಾಗಲೂ ನಾವು ಮೌನವಾಗಿರ್ತೀವಿ. ಇನ್ ಕೆಲವು ಸರ್ತಿ ಜಿಗುಪ್ಸೆ, ಆಮೇಲೆ ನಾನ್ ದೊಡ್ಡವನು ಅಂತ, ಇವನ ಹತ್ರ ಎಂತ ಮಾತು ಅಂತ, ಆಗ್ಲೂ ಕೂಡ ಮೌನ ವಹಿಸ್ತೀವಿ. ಹೀಗೆ ಬೇಕಾದಷ್ಟು ರೀತಿಯಲ್ಲಿ ಅರ್ಥಗಳು ಇರುತ್ತೆ ಮೌನಕ್ಕೆ. ಮೌನ ಒಂದು ನಿರ್ಲಿಪ್ತ ಭಾವ. ಎಷ್ಟೋ ಜನ ಜ್ಞಾನಿಗಳು, ಅವ್ರಿಗೆ ಗೊತ್ತಿರುತ್ತೆ ಈ ಪ್ರಪಂಚ ಮಿಥ್ಯ, ಇಲ್ಲಿ ಏನಿಲ್ಲ ಅಂತ ಒದ್ದಾಡೋ ಅಂಥದ್ದು ಅಂತ. ಹಂಗಾದಾಗ ಅವರು ಜಾಸ್ತಿ ಮೌನವಾಗಿರ್ತಾರೆ. ಸುಮ್ಮನೆ ಯಾವ್ದ್ಯಾವ್ದಕ್ಕೋ ಗಲಾಟೆ ಮಾಡ್ಕೊಳಕ್ ಹೋಗಲ್ಲ. ಅವರು ನಿರ್ಲಿಪ್ತರಾಗಿ ಅಂಟಿಯು ಅಂಟದ ಹಾಗೆ ಇರ್ತಾರೆ. ಮುಂದೆ ಮೌನ ಪ್ರಬುದ್ಧತೆಯ ಲಕ್ಷಣ. ಹೌದಲ್ವಾ, ಇವಾಗ ಜ್ಞಾನಿಗಳ ಬಗ್ಗೆ ಹೇಳಿದ್ವಿ, ಅವರು ಹಾಗೆ. ಅದಲ್ದೇನೆ ಜ್ಞಾನಿಗಳಲ್ದೆ ಹೋದ್ರು ಸಾಕಷ್ಟು ಬುದ್ಧಿವಂತರು, ಅವರು ಹಾಗೆ ಸುಮ್ನೆ ಮಾತಾಡಕ್ ಹೋಗಲ್ಲ. ನಮ್ಗೆ ಪ್ರೈಮರಿ ಸ್ಕೂಲ್ನಲ್ಲಿ ಹಿಂದಿಲಿ ಒಂದು ಪಾಠದಲ್ಲಿ ಬರ್ದಿತ್ತು, ಯದಿ ಮೂರ್ಖೋನ್ ಸೆ ಕಾಮ್ ಪಟ್ ಜಾಯ್ ತೋ ಚುಪ್ ರಹನಾ ಚಾಹಿಯೇ ಅಂತ. ಮೂರ್ಖರ ಹತ್ರ ಮಾತು ಕತೆ ಸಂವಾದ ನಡೀತಾ ಇರುವಾಗ ಸುಮ್ಮಿದ್ಬಿಡಿ, ಮೂರ್ಖರ ಸಂಘ ಅಭಿಮಾನ ಭಂಗ, ಅವ್ರೇನೋ ಒಟ್ಗುಟ್ತಾ ಇರ್ತಾರೆ, ಒರಲ್ತಾ ಇರ್ತಾರೆ, ಒಲ್ಕೊಳ್ಳಿ ಅಂತ ಸುಮ್ಮನೆ ಇರ್ತಾರೆ ತಿಳಿದವರು. ಹಾಗಾಗಿ ಮೌನ ಪ್ರಬುದ್ಧತೆಯ ಲಕ್ಷಣ. ಮೌನ ದಡ್ಡತನದ ಸಂಕೇತ, ಅದು ನಿಜ. ಹೇಗೋ ಎಷ್ಟೋ ಸರಿ ಏನೋ ಒಂದು ವಿಷಯ ಚರ್ಚೆ ಆಗ್ತಾ ಇರುತ್ತೆ, ಎಲ್ರೂ ಅವರವರ ಅಭಿಪ್ರಾಯ ಮಂಡಿಸ್ತಾ ಇರ್ತಾರೆ, ನಮ್ಗೆ ಆ ವಿಷಯ ಅರ್ಥವೇ ಆಗಲ್ಲ. ನಾವೇನು ಅಭಿಪ್ರಾಯ ಮಂಡಿಸೋಣ? ಆವಾಗ ನಾವು ಬಾಯೇ ಬಿಡಲ್ಲ, ಸುಮ್ಮನಾಗ್ಬಿಡ್ತೀವಿ. ಬಾಯಿ ಬಿಟ್ರೆ ಬಣ್ಗೇಡು, ಸುಮ್ಮನಿರ್ತೀವಿ. ಏನೋ ನಮ್ಗೆ ಗೊತ್ತಿದ್ದು ನಾವು ಹೇಳಿಲ್ವೇನೋ ಅಂತ, ಆದ್ರೆ ಅದು ಗೊತ್ತಾಗುತ್ತೆ ಇವ್ರಿಗೆ ಏನೂ ಗೊತ್ತಿಲ್ಲ ಅಂತ. ಹಾಗಾಗಿ ಮೌನ ದಡ್ಡತನ ಸಂಕೇತ. ಕವಿರತ್ನ ಕಾಳಿದಾಸ ಅಂತ ಒಂದು ಸಿನಿಮಾ ಬಂದಿತ್ತಲ್ಲ, ನಿಮ್ಗೆಲ್ಲ ಗೊತ್ತಿದೆ. ಪಾಪ ಅವಳು ವಿದ್ಯಾಧರೆ ಅಂತ ರಾಜ್ಕುಮಾರಿ, ತುಂಬಾ ಬುದ್ಧಿವಂತೆ. ಈ ಮಂತ್ರಿ ಏನ್ ಮಾಡ್ತಾನೆ, ತನ್ನ ಮಗನ್ನ ಅವಳು ಕೊಟ್ಟು ಮದುವೆ ಮಾಡ್ಬಿಡ್ಬೇಕು ಅಂತ ಯೋಜನೆ ಹಾಕ್ತಾನೆ. ಯಾಕೆಂದ್ರೆ ಅವನೇ ರಾಜ ಆಗ್ಬಿಡ್ತಾನಲ್ಲ ಆಮೇಲೆ, ಸಲೀಸಾಯ್ತು ಅಂತ. ಅವಳು ಒಪ್ಪಲ್ಲ, ಅವಳಿಗೆ ತುಂಬಾ ಬುದ್ಧಿವಂತನ ಮದುವೆ ಮಾಡ್ಕೋಬೇಕು ಅಂತ ಆಸೆ. ಮಂತ್ರಿ ಏನ್ ಮಾಡ್ತಾನೆ, ಮಾಡ್ತೀನಿ ಇವಳಿಗೆ ಎಂದಿದ್ದೇನೆ, ಒಬ್ಬ ಯಾರೋ ಕುರಿಕಾಯವನ್ ಕರ್ಕೊಂಬಂದ್ಬಿಟ್ಟು ಅವ್ನು ತುಂಬಾ ಜಾಣ ಅಂತ ಬಿಂಬಿಸ್ಬಿಟ್ಟು ಮದುವೆ ಮಾಡ್ಬಿಡ್ತಾನೆ. ಅವನಿಗೆ ಹೇಳ್ಕೊಡ್ತಾನೆ, ಮಾತಾಡ್ಕೊಡ್ದು, ಏನಾದ್ರೂ ಮಾತಾಡೋ ಸಂದರ್ಭ ಬಂದ್ರೆ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ಹೇಳ್ಬೇಕಷ್ಟೆ, ಸುಮ್ಮನೆ ಬೇಕು, ಮೌನ ಅಂತ ಹೇಳಿರ್ತಾನೆ. ಅವನ ಮೌನ ಏನು, ದಡ್ಡತನದ ಸಂಕೇತ. ಈ ರೀತಿಯಲ್ಲಿ ಇರುತ್ತೆ. ಮುಂದಿನ ನೋಡೋಣ. ಮೌನ ನಿನ್ನೊಳಗಿನ ಆತ್ಮ. ಹೌದು, ಮೌನಕ್ಕೆ ಇನ್ನೊಂದು ಹೆಸರು ಆತ್ಮ. ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ. ಮುಂದಿನ ಸಾಲು, ಮೌನ ನಿನ್ನ ಸಾವು ಕೂಡ. ಯಾರಾದ್ರೂ ಸತ್ತಾಗ ಅವ್ರು ಮಾತಾಡ್ತಾರಾ? ಇಲ್ಲ. ಮಾತಾಡ್ರಿ, ಏನಾದ್ರೂ ಸ್ವಲ್ಪನಾರು ಮಾತಾಡ್ರಿ, ಒಂದು ಮಾತಾಡ್ರಿ ಅಂತ ಸುತ್ತಲಿರೋರು ಹೇಳ್ತಾ ಇರ್ತಾರೆ ಪಾಪ. ಈ ವ್ಯಕ್ತಿ ಮಾತಿಲ್ಲ, ಏನಿಲ್ಲ, ಮೌನ. ಇನ್ನೊಂದು ಅರ್ಥ ನೋಡೋದಾದ್ರೆ, ನಾನು 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 ಅಂತ ಈ ಅಹಂಕಾರ ವಟ 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 ಅಂತ ಇರುತ್ತಲ್ಲ, ಆ ಅಹಂಕಾರಕ್ಕೆ ಸದ್ಗುರುಗಳ ಸಂಪರ್ಕಕ್ಕೆ ಬಂದಾಗ ಗೊತ್ತಾಗುತ್ತೆ, ಓ ನಂದೇನಿಲ್ಲ, ಎಲ್ಲ ಆ ಆತ್ಮನದೇ, ಮೌನದ್ದೇನೆ, ಪರಬ್ರಹ್ಮನದ್ದೇನೆ, ಚೈತನ್ಯದ್ದೇನೆ ಅಂತ ಗೊತ್ತಾದಾಗ ಮೊದಲು ಕುಣಿತಾ ಇರುತ್ತೆ, ಆಮೇಲೆ ಏನು ನಡೆಯಲ್ಲ, ಆಮೇಲೆ ಅದು ತನ್ನನ್ನು ತಾನು ಬಲಿ ಕೊಟ್ಕೊಂಡು ಬಿಡುತ್ತೆ, ಆ ಆತ್ಮನಲ್ಲೇ ಸೇರ್ಕೊಂಡ್ಬಿಡುತ್ತೆ. ಆಗ ಆ ಮೌನ, ಮಹಾ ಮೌನ ಪ್ರಜ್ವಲಿಸುತ್ತೆ.
ಇನ್ನು ಮುಂದಕ್ಕೂ ಬರೆದಿದ್ದಾರೆ, ಎಲ್ಲವೂ ಚೆನ್ನಾಗಿದೆ. ವಿವೇಕಾನಂದ HK ಅವರಿಗೊಂದು ಧನ್ಯವಾದ ಹೇಳೋಣ. ಈಗ ಮೌನ ನಿನ್ನೊಳಗಿನ ಆತ್ಮ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ಪ್ರೆಸೆಂಟೇಶನ್ ಸ್ಟಾಪ್ ಮಾಡ್ಬಿಡ್ತೀನಿ. ಈಗ ನಮಗೆ ಮಾತು ಇಷ್ಟ, ಮಾತಾಡ್ತಾ ಇರ್ತೀವಿ. ಆದ್ರೆ ಮಾತು ವಿಪರೀತ ಆಗ್ಬಿಟ್ಟಾಗ ಬೇಡಪ್ಪ, ಮೌನವಾಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ರಮಣ ಮಹರ್ಷಿಗಳು ಹೇಳ್ತಾರೆ, ಮೌನ ನಿರಂತರವಾದದ್ದು. ಮಾತು ಮಧ್ಯೆ ಮಧ್ಯೆ ಬಂದು ಅಡಚಣೆ ಉಂಟು ಮಾಡುತ್ತೆ, ಅದರಲ್ಲಿ ತುಂಡು ಮಾಡುತ್ತೆ ಮೌನವನ್ನ ಅಂತ ಹೇಳ್ತಾರೆ. ನಾನು ಈ ರಮಣ ಮಹರ್ಷಿಗಳೊಡನೆ ಮಾತುಕತೆ ಅನ್ನೋ ಪುಸ್ತಕದಲ್ಲಿ ಇದನ್ನು ಮೊದಲನೇ ಸರ್ತಿ ಓದಿದಾಗ ಆಶ್ಚರ್ಯ ಆಗೋಯ್ತು. ಇದೇನ್ ಹೀಗೆ ಹೇಳ್ತಾರೆ, ಮೌನ ನಿರಂತರವಾದ್ದು ಅಂತಾರಲ್ಲ, ಅಲ್ಲ ಮಾತಲ್ವಾ ನಿರಂತರವಾದದ್ದು? ಮಾತು ನಿರಂತರವಾಗಿರುತ್ತೆ, ಮಧ್ಯೆ ಮಧ್ಯೆ ಮೌನ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ನೋಡಿದ್ರ ಹೇಗಿದೆ, ದಡ್ಡತನದ ಪ್ರದರ್ಶನ ಆಯ್ತಲ್ಲ ನಂದು. ಗೊತ್ತಿಲ್ಲ ಮೌನ ಅಂದ್ರೇನು ಅಂತಾನೆ ಗೊತ್ತಿಲ್ಲ, ಅಷ್ಟ್ರ ಮಟ್ಟಿಗೆ ಈ ಮಾತಲ್ಲಿ ಕಳೆದು ಹೋಗಿದ್ದೆ ನಾನು. ಹೌದು, ಈ ಮಾತು ಅನ್ನೋದು ಬಂದಿದ್ದಾದ್ರೂ ಎಲ್ಲಿಂದ? ಅದು ಮೌನದಿಂದಲೇ ಬಂದಿರೋದು. ಮೌನ ಮಾತನಾಡುವಾಗ 4 ಹಂತಗಳು: ಪರ, ಪಶ್ಯಂತಿ, ಮಧ್ಯಮಿ, ವೈಖರಿ ಅಂತ. ನಾವ್ ಇವಾಗ ಮಾತಾಡ್ತಾ ಇದೀವಲ್ಲ, ನಾನು ಮಾತಾಡ್ತಾ ಇದ್ದೀನಲ್ಲ ವಟ 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 ಅಂತ ಗಂಟ್ಲು ಸರಿ ಇಲ್ದಿದ್ರು, ಇದು ವೈಖರಿ, ಮಾತು, ವಾಚಿಕ. ಇದನ್ನ ಮಾತಾಡೋದಕ್ಕೆ ನಮಗೆ ಆಲೋಚನೆ ಬೇಕೇ ಬೇಕು. ಹಾಗಾಗಿ ಆ ಆಲೋಚನೆಯ ಹಂತ, ಈ ಮಾತಿಗೆ ಮೊದಲು ಇರುವಂತಹ ಆಲೋಚನೆಯ ಹಂತಕ್ಕೆ ಮಧ್ಯಮಿ ಅಂತ ಹೇಳ್ತೀವಿ. ಈ ಆಲೋಚನೆಗಳು ಸ್ಥೂಲ ರೂಪದ ಆಲೋಚನೆಗಳಿಂದ ಇವುಗಳು ಹುಟ್ಕೊಳ್ಬೇಕಾದ್ರೆ ಸೂಕ್ಷ್ಮ ರೂಪದ ಕಲ್ಪನಾ ಹಂತದ ಆಲೋಚನೆಗಳು ಬೇಕು. ಅದಕ್ಕೆ ಪಶ್ಯಂತಿ ಅಂತ ಹೇಳ್ತೀವಿ. ಅದಕ್ಕಿಂತಲೂ ಹಿಂದೆ ಇರುವಂಥದ್ದು ಪರ. ಆ ಪರಾದಲ್ಲಿ ಯಾವ ಗದ್ದಲವೂ ಇಲ್ಲ, ಯಾವ ಆಲೋಚನೆಗಳೂ ಇಲ್ಲ, ಯಾವ ಕಲ್ಪನೆಗಳೂ ಇಲ್ಲ. ಶುದ್ಧವಾದ ಅಸ್ತಿತ್ವ, ಅರಿವು, ಸಚ್ಚಿತ್ ಆನಂದ ಸ್ವರೂಪ. ಆ ಪರಾದಿಂದ ಪಶ್ಯಂತಿ, ಮಧ್ಯಮ, ವೈಖರಿಗೆ ಬರುತ್ತೆ ಮಾತು. ಜ್ಞಾನಿಗಳಾದವರು ಮಾತನಾಡಿದಾಗ ಆ ಪರಾದಿಂದ ಯಾವುದೇ ರೀತಿಯ ಅಶುದ್ಧತೆಯನ್ನು ಹೊಂದದೆ ನೇರವಾಗಿ ವಾಚಿಕ ಸ್ಥಿತಿಗೆ ಬರುತ್ತೆ, ವೈಖರಿಗೆ ಬರುತ್ತೆ. ಹಾಗೆ ಬರೋದ್ರಿಂದಲೇ ಅವರು ಮಾತಾಡಿದಾಗ್ಲೂ ನಮಗೆ ಅತ್ಯಂತ ಶಾಂತಿಯ ಅನುಭವ, ಅವರು ಮಾತಾಡದೆ ಇದ್ದಾಗ್ಲೂ ಶಾಂತಿಯ ಅನುಭವ. ಏನೋ ಒಂದು ಅಲೌಕಿಕ ಶಾಂತಿ ಆ ಮಹಾತ್ಮರ ಹತ್ರ ಇರುತ್ತೆ. ಕಾರಣ ಅವರ ಮಾತು ಪರಾದ ಶುದ್ಧತೆಯನ್ನ ಕಾಪಾಡ್ಕೊಂಡಿರುತ್ತೆ. ನಮ್ಮ ಮಾತು ಪರಾದಿಂದಲೇ ಬರುತ್ತೆ. ಆದ್ರೆ ಪರಾದಿಂದ ಪಶ್ಯಂತಿ, ಮಧ್ಯಮಗಳ ಮೂಲಕ ಹಾದು ಬರುವಾಗ ಮೆಲ್ಲಗೆ ಅಹಂಕಾರದ ಪ್ರವೇಶವಾಗಿ ಅಹಂಕಾರ ಎಲ್ಲವನ್ನು ಮಲಿನ ಮಾಡ್ಬಿಡುತ್ತೆ, ಕೊಳಕು ಮಾಡ್ಬಿಡುತ್ತೆ. ಹಾಗಾಗಿ ಅಲ್ಲಿಂದ ಆ ಕೊಳಕನ್ನೆಲ್ಲ ತುಂಬಿಕೊಂಡು ನಾವು ಬಾಯಿ ತೆಗೆದ್ರೆ ಎಲ್ಲ ಅವಾಚ್ಯ ಶಬ್ದಗಳು, ಗದ್ದಲ, ಮಾತ್ಸರ್ಯ, ಕ್ರೋಧ, ಈ ತರಹದ್ದೇ ಜಟ ಪಟ 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 ಅಂತ ಮೊನಚು ಮಾತು ಇದೆಲ್ಲ ಬರುತ್ತೆ. ನಮಗೂ ಅವ್ರಿಗೂ ಅದೇ ವ್ಯತ್ಯಾಸ.
ಹಾಗಾಗಿ ಅವ್ರು ಮಾತಾಡಿದಾಗ ಶಾಂತಿ ಹರಡುತ್ತೆ, ನಾವು ಮಾತಾಡಿದಾಗ ಇಲ್ಲಿರೋ ಕಲ್ಮಶ ಎಲ್ಲ ಹರಡುತ್ತೆ, ಸುತ್ತಲೂ ಮುತ್ತಲಿನವ್ರಿಗೂ ಹರಡುತ್ತೆ. ಅವರು ಮತ್ತೆ ನಮಗೆ ಕಲ್ಮಶ ಉಗುಳ್ತಾರೆ, ನಾವು ಉಗುಳ್ತೀವಿ, ಹೀಗೆ ಪರಸ್ಪರ ನಡೀತಾ ಹೋಗುತ್ತೆ. ಇನ್ನಲ್ಲಿ ಶುದ್ಧತೆ ಹೇಗಾಗತ್ತೆ ತಿಳಿದವ್ರು ಹೇಳ್ತಾರೆ. ಅದಕ್ಕೋಸ್ಕರ ನೋಡಿಪ್ಪ, ಮೌನವನ್ನ ಹಂತ ಹಂತವಾಗಿ ಸಾಧಿಸ್ಬೇಕು. ಮೊದಲು ವಾಚಿಕ ಹಂತದಲ್ಲಿ, ವೈಖರಿಯ ಹಂತದಲ್ಲಿ ಸ್ವಲ್ಪ ಶುದ್ಧತೆಯನ್ನ ಗಳಿಸೋ ಪ್ರಯತ್ನವನ್ನ ಮಾಡಿ. ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ಬೇಡಿ. ಸಾಕಷ್ಟು ಭಗವಂತನ ನಾಮಸ್ಮರಣೆ, ಜಪ ಇಂಥದನ್ನೆಲ್ಲ ಮಾಡಿ. ಬೇರೆಯವರಿಗೆ ಒಳ್ಳೆ ಮಾತುಗಳನ್ನ ಆಡಿ. ನಿಮಗೆ ಒಳ್ಳೆ ಮಾತಾಡಕ್ಕಾಗದೆ ಹೋದ್ರೆ ಸ್ವಲ್ಪ ಸುಮ್ಮನಿರೋ ಅಭ್ಯಾಸ ಮಾಡ್ಕೊಳ್ಳಿ. ಈ ರೀತಿ ಸಲಹೆಗಳನ್ನು ಕೊಡ್ತಾರೆ. ಹೀಗೆ ನಾವು ವೈಖರಿಯ ಹಂತದಲ್ಲಿ ಶುದ್ಧತೆಯನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅಲ್ಲಿಂದ ಮುಂದಕ್ಕೆ ಮಾನಸಿಕ ಹಂತ, ಮಧ್ಯಮಿ, ಪಶ್ಯಂತಿ ಹಂತಗಳಿಗೆ ಹೋಗ್ಬಹುದು ಅಂತ ಹೇಳ್ತಾರೆ. ಬಸವಣ್ಣವ್ರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅಂತಾರೆ. ಮೃದು ವಚನವೇ ಸಕಲ ಜಪಂಗಳಯ್ಯ, ಮೃದು ವಚನವೇ ಸಕಲ ತಪಂಗಳಯ್ಯ, ಸದು ವಿನಯವೇ ಸದಾಶಿವನೊಲ್ಮೆಯಯ್ಯ, ಕೂಡಲ ಸಂಗಯ್ಯನಂತಲ್ಲದೊಲ್ಲನಯ್ಯ ಅಂತ. ಹಾಗಾಗಿ ಈ ಮೃದು ವಚನ ವೈಖರಿಯ ಹಂತದಲ್ಲಿ ಬಹಳ ಮುಖ್ಯ. ಅದನ್ನ ಶುದ್ಧವಾಗಿ ಇಟ್ಕೋಬೇಕು. ಅದರಿಂದ ಹೃದಯದ ಶುದ್ಧತೆಯನ್ನ ಹೊಂದೋದಕ್ಕೆ ಸಾಧ್ಯವಾಗತ್ತೆ. ಇಲ್ಲಿ ಮಾತಿನ ಮಲಿನತೆ ಎಂದ ತಕ್ಷಣ ಒಂದು ಕಥೆ ಜ್ಞಾಪಕಕ್ಕೆ ಬರುತ್ತೆ. ಕಥಾ ಜೊತೆಲಿ ಕಥೆ ಹೇಳ್ತೀನಿ ಅಂತ ಹೇಳೋದಲ್ಲ, ಕಥೆ ಶುರು. ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಹೇಳಿರೋ ಕಥೆ ಇದೆಲ್ಲ ನಿಮಗೆ ಗೊತ್ತೇ ಇರುತ್ತೆ. ಡಾಕ್ಟರ್ ಕರ್ಜಗಿಯವರು PhD ಥೀಸಿಸ್ ಸಬ್ಮಿಷನ್ಗೋಸ್ಕರ ಕಲ್ಕತ್ತಾಗ ಹೋಗಿರ್ತಾರೆ. ಅಲ್ಲೊಂದು 3-4 ದಿನ ಇರಬೇಕು. ಅಲ್ಲಿ ಹಾಸ್ಟೆಲ್ನಲ್ಲಿ ಇರಬೇಕು. ಆದ್ರೆ ಹೇಳ್ತಾರೆ, ಇಲ್ಲಿ ನಕ್ಸಲ್ ಹಾವಳಿ ತುಂಬಾ ಜಾಸ್ತಿ ಇದೆ, ಈ ಬೇರೆ ಕಡೆಯಿಂದ ಬಂದವ್ರು ಹಾಸ್ಟೆಲ್ ಇರೋಕೆ ಹೋಗ್ಬೇಡಿ, ಕಷ್ಟ ಆಗ್ಬಹುದು ನಿಮ್ಗೆ, ಯಾವ್ದಾದ್ರು ಪ್ರೊಫೆಸರ್ ಮನೇಲಿ ಇರಿ ಅಂತ ಹೇಳ್ತಾರೆ. ಇವ್ರು ಅನ್ಕೋತಾರೆ, ಯಾರೋ ಪ್ರೊಫೆಸರ್ ಮನೇಲಿ ಪರಿಚಯ ಇಲ್ದೇ ಇರೋರ್ ಮನೆಗೆ ಹೋಗೋಕ್ಕಿಂತ ಒಂದ್ 3-4 ದಿನ ಏನಾದ್ರೂ ಸಮಾಜ ಸೇವೆ ಮಾಡೋಣ ಬಿಡು ಅನ್ಕೊಂಡು ಅವ್ರೇನ್ ಮಾಡ್ತಾರೆ, ಈ ಮದರ್ ತೆರೇಸಾ ಅವರ ಆಶ್ರಮಕ್ಕೆ ಹೋಗ್ತಾರೆ. ಅದೇ ಎಲ್ರಿಗೂ ಗೊತ್ತಿದೆ, ಮದರ್ ತೆರೇಸಾ ಅವರು ಕಲ್ಕತ್ತಾದಲ್ಲಿ ಕುಷ್ಠರೋಗಿಗಳಿಗೆ ಸೇವೆ ಮಾಡ್ತಿರ್ತಾರೆ. ಎಲ್ರು ಅಂಗವಿಕಲರು, ಬಡವರು ಅವ್ರನ್ನೂ ಎಲ್ಲ ಕರ್ಕೊಂಬಂದು ಇಟ್ಕೊಂಡು ಸೇವೆ ಮಾಡ್ತಾ ಇರ್ತಾರೆ. ಇವ್ರು ಹೋಗಿ ಅಲ್ಲಿ ಹೋದಾಗ ಅಲ್ಲಿ ನಿರ್ಮಲಾ ಅವ್ರು ಇರ್ತಾರೆ, ಮದರ್ ಇರಲ್ಲ. ಇವ್ರು ಹೇಳ್ತಾರೆ, ಈ ತರ ನಾನು ಬಂದಿದ್ದೀನಿ, ಒಂದ್ 3-4 ದಿನ ಇರಬೇಕು, ನಾನು ಇಲ್ಲೇನಾದ್ರೂ ವಾಲಂಟಿಯರ್ ಆಗಿ ಕೆಲಸ ಮಾಡ್ತೀನಿ. ಆಯ್ತಪ್ಪ, ಮದರ್ ಬರ್ಲಿ, ಆಮೇಲೆ ಮಾತಾಡಿ ಅಂತ. ಆಮೇಲೆ ಮದರ್ ಬರ್ತಾರೆ. ಇವರೆಲ್ಲ ಹೇಳ್ತಾರೆ, ನಾನು ಈ ತರ ಕೆಮಿಸ್ಟ್ರಿ ಸ್ಟೂಡೆಂಟು ಅಂತೆಲ್ಲ ಹೇಳ್ತಾರೆ. ಸರಿಯಪ್ಪ, ನೀನು ಫಾರ್ಮಸಿ ನೋಡ್ಕೋ ಅಂತಾರೆ ಮದರ್. ಅಲ್ಲೇನು ದುಡ್ಡಿನ ವ್ಯವಹಾರ ಏನಿಲ್ಲ, ಚೀಟಿ ತಂದು ಕೊಡ್ತಾರೆ ಜನರು, ಚೀಟಿ ನೋಡೋದು, ಔಷಧಿ ಕೊಡೋದು, ಆಯ್ತು. ಅವತ್ತೆಲ್ಲ ಆಗತ್ತೆ. ಮಾರನೇ ದಿವಸ ಮಧ್ಯಾಹ್ನದ ಹೊತ್ತಿಗೆ ಒಬ್ಳು ಮುದುಕಿನ ಹೊತ್ಕೊಂಡು ಬರ್ತಾರೆ. ಈ ಮಿಷನರೀಸ್ ಆಫ್ ಚಾರಿಟೀಸ್ ಸಂಸ್ಥೆ ಅದು, ಅಲ್ಲಿನ ಸ್ವಯಂ ಸೇವಕರು ಕರ್ಕೊಂಡ್ಬರ್ತಾರೆ. ಒಳ್ಳೆ ಮೂಳೆ ಹಂದ್ರ, ಮೂಳೆ ಚಕ್ಳ ಅಂತಾರಲ್ಲ ಹಾಗಿರುತ್ತೆ ಮುದುಕಿ. ಪ್ರಜ್ಞೆನೇ ಇರಲ್ಲ, ಬಡಬಡ ಬಡಬಡ ಅಂತ ಏನೋ ಬಡಬಡಿಸ್ತಾ ಇರುತ್ತೆ. ಏನ್ ಬಡಬಡಿಸ್ತಾ ಇದೆ ಅಂತ ಕೇಳ್ತಾರೆ ಇವರು. ಬಂಗಾಲಿಯಲ್ಲಿ ಮಾತಾಡ್ತಾ ಇರುತ್ತದು.
ಅವಾಗ ಅಲ್ಲಿ ಅವ್ರು ಹೇಳ್ತಾರೆ, ಆ ಮುದುಕಿ ಮದುವೆ ಆಗಿ ಒಂದು ಮಗು ಆಗಿ ಆ ಮಗು 1 ವರ್ಷ ಆಗೋ ಹೊತ್ತಿಗೆ ಅವಳ ಗಂಡ ತೀರ್ ಹೋಗಿರ್ತಾನೆ. ಆವಾಗ್ಲಿಂದ ಪಾಪ ಆಕೆ ಅವ್ರಿವ್ರ ಮನೇಲಿ ಚಾಕ್ರಿ ಮಾಡ್ಕೊಂಡು, ಮನೆ ಕೆಲಸ ಮಾಡ್ಕೊಂಡು, ಅಡಿಗೆ ಕೆಲಸ ಮಾಡ್ಕೊಂಡು ಆ ಮಗುನ್ ಬೆಳೆಸ್ತಾಳೆ. ಅದನ್ನ ಓದಿಸ್ತಾಳೆ, ದೊಡ್ಡವನಾಗ್ತಾನೆ, ಒಳ್ಳೆ ಕೆಲಸ ಸಿಗತ್ತೆ, ಮದ್ವೆನೂ ಆಗುತ್ತೆ. ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ, ಯಾರ್ದು ತಪ್ಪೋ ಯಾರ್ದು ಸರಿನೋ, ಮುದುಕಿ ಮನೆಯಿಂದ ಹೊರಗೆ ಬಂದ್ಬಿಡ್ತಾಳೆ. ಅಂದ್ರೆ ಅವಾಗ ಮುದುಕಿ ಅಲ್ಲ, ಇನ್ನು ಸ್ವಲ್ಪ ವಯಸ್ಸಿರುತ್ತೆ, ಮನೆಯಿಂದ ಹೊರಗೆ ಬರ್ತಾಳೆ. ಮತ್ತೆ ಅಲ್ಲಿ ಕೆಲಸ ಮಾಡ್ಕೊಂಡು ಜೀವನ ಸಾಗಿಸ್ತಾ ಇರ್ತಾಳೆ. ವಯಸ್ಸಾಗತ್ತೆ, ಯಾರು ಕೆಲಸ ಕೊಡ್ತಾರೆ? ಆಮೇಲೆ ಭಿಕ್ಷೆ ಬೇಡಕ್ ಶುರು ಮಾಡ್ತಾಳೆ. ಸರಿ, ಇವಾಗ ಏನೋ ಭಿಕ್ಷೆ ಸಿಕ್ಲಿಲ್ವೋ, ಅದೇನಾಯ್ತೋ, 2-3 ದಿವಸದಿಂದ ಉಪವಾಸವೋ ಏನೋ, ಒಟ್ಟಲ್ಲಿ ಕಾಳಿ ಘಾಟಲ್ಲಿ ತಲೆ ಸುತ್ತ ಬಿದ್ದಿರ್ತಾಳೆ. ಈ ಸ್ವಯಂ ಸೇವಕರು ಕರ್ಕೊಂಬಂದಿರ್ತಾರೆ. ಸರಿ, ಆ ಮುದುಕಿಗೆ ಸ್ನಾನ ಮಾಡಿಸಿ ಒಂದು ಬೇರೆ ಗೌನ್ ಹಾಕಿ ಮಲಗಿಸ್ತಾರೆ. ಡಾಕ್ಟರ್ ಬಂದು ಪರೀಕ್ಷೆ ಮಾಡ್ತಾರೆ, ಡ್ರಿಪ್ಸ್ ಎಲ್ಲ ಹಾಕ್ತಾರೆ. ಆ ಮುದುಕಿ ಬಡಬಡಿಸ್ತಾ ಇರುತ್ತೆ, ಮಗನ್ ಬೈತಾ ಇರುತ್ತೆ, ಹಾಳಾಗ್ ಹೋಗ, ಎಷ್ಟು ಚೆನ್ನಾಗಿ ನೋಡ್ಕೊಂಡೆ, ಮಾಡ್ದೆ, ಏನ್ ಮಾಡ್ದೆ ನೀನು? ನನ್ಗೆ ಯಾವ ಸಹಾಯನೂ ಮಾಡ್ಲಿಲ್ಲ, ವಯಸ್ಸಾದ ಕಾಲದಲ್ಲಿ ನಾನು ನೋಡ್ಕೊಳ್ಳಿಲ್ಲ, ನಿನ್ನಂಥ ಮಗ ಇದ್ರೆಷ್ಟು ಬಿಟ್ರೆಷ್ಟು ಅಂತ ಬೈತಾ ಇರ್ತಾಳೆ. ಆವಾಗ ಮದರ್ ತೆರೇಸಾ ಹೋಗಿ ಅಲ್ಲಿ ಹತ್ರ ಕೂತ್ಕೊಂಡು ಆ ಮುದುಕಿ ನೇವರ್ಸ್ಕೊಂಡು ಹೇಳ್ತಾರೆ, ಅಜ್ಜಿ, ಮಗುನ್ ಹೀಗ್ ಬೈತಾರ? ತಾಯಿ ದೇವ್ರಲ್ವಾ? ದೇವ್ರೇ ಮಗು ಮೇಲೆ ಕೋಪ ಮಾಡ್ಕೊಂಡ್ಬಿಟ್ರೆ ಯಾರು ಕಾಪಾಡೋರು ಅವನ್ನ? ಹೀಗ್ ಬೈಬೇಡ, ನಿನ್ ಮಗ ಒಳ್ಳೆಯವನು, ಅವನ್ ಬರ್ತಾನೆ, ನಿನ್ನನ್ ಕರ್ಕೊಂಡು ಹೋಗ್ತಾನೆ, ಬೈಬೇಡ ಅವನ್ನ ಅಂತ ಹೇಳ್ತಾರೆ. ಸರಿ, ಅದು ತಲೆಗೆ ಹೋಗುತ್ತೆ ಮುದುಕಿಗೆ. ಅರೆ ಬರೇ ಜ್ಞಾನ ಇದ್ರು ಮಾತೆಲ್ಲ ಕೇಳಿಸ್ತಾ ಇರತ್ತೆ, ಹೋಗುತ್ತೆ. ಮಧ್ಯಾಹ್ನದ ಹೊತ್ತಿಗೆ ಒಂದು 3:30-4 ಗಂಟೆ ಹೊತ್ತಿಗೆ ಸ್ವಲ್ಪ ಎಚ್ಚರ ಆಗುತ್ತೆ. ಮದರ್ ಹೇಳಿರ್ತಾರೆ, ಎಚ್ಚರ ಆದ ತಕ್ಷಣ ಆ ಮುದುಕಿ ಮನೆ ಅಡ್ರೆಸ್ಸು ಬರ್ಕೊಳ್ಳಿ ಅಂತ. ಸರಿ, ಅಡ್ರೆಸ್ ಎಲ್ಲ ಕೇಳ್ತಾರೆ, ಹೇಳುತ್ತೆ ಮುದುಕಿ, ಬರ್ಕೋತಾರೆ. ಮದರ್ ಒಂದು ಚೀಟಿ ಬರೆದು ಕಳಿಸ್ತಾರೆ ಮಗನ್ಗೆ, ನೋಡಪ್ಪ, ಈ ತರ ನಿಮ್ ತಾಯಿ ನಮ್ಮಲ್ಲಿದ್ದಾರೆ, ನೀನು ಬಂದು ಕರ್ಕೊಂಡು ಹೋಗ್ಬೋದು, ತುಂಬಾ ಸುಸ್ತಾಗಿದ್ದಾರೆ ಅವರು. ಆ ಮಗ ಮಹಾಶಯ ಇನ್ನೊಂದು ಕಾಗದಾನೂ ತಗೊಳಲ್ಲ, ಆ ಚೀಟಿನಲ್ಲೇ ಹಿಂಭಾಗದಲ್ಲಿ ಬರೀತಾನೆ, ಅವ್ರ ಮನೆ ಬಿಟ್ಟು ಹೋಗಿ ಯಾವ್ದೋ ಕಾಲ ಆಯ್ತು, ನನಗೂ ಅವ್ರಿಗೂ ಯಾವ್ದು ಸಂಬಂಧ ಇಲ್ಲ, ನಿಮಗ್ ಬೇಕಾದ್ರೆ ನೋಡ್ಕೊಳ್ಳಿ, ಸಾಕಾರ ಬಿಡಿ, ಎಲ್ಲಾರು ಕಳಿಸಿ, ನಂಗೇನ್ ಸಂಬಂಧ ಇಲ್ಲ ಇದು ಅಂತ ಕಳಿಸ್ಬಿಡ್ತಾನೆ ಕಾಗದ. ರಾತ್ರಿ 8 ಗಂಟೆ ಹೊತ್ತಿಗೆ ಮುದುಕಿ ಪೂರ್ತಿ ಎಚ್ಚರ ಆಗುತ್ತೆ. ಮದರ್ ಹೇಳಿದ ಮಾತೆಲ್ಲ ಕೇಳಿರುತ್ತಲ್ಲ, ಇವಾಗ ಮನಸ್ಸು ಸಮಾಧಾನವಾಗಿರುತ್ತೆ. ಹೇಳುತ್ತೆ ಮುದುಕಿ, ಹೌದು, ನೀ ಹೇಳಿದ್ ನಿಜ, ನನ್ ಮಗ ಒಳ್ಳೆಯವನು, ಬರ್ತಾನೆ, ಅವನು ಬಂದೇ ಬರ್ತಾನೆ, ಕರ್ಕೊಂಡು ಹೋಗ್ತಾನೆ, ಅವನು ನನ್ನ ಮೇಲೆ ಪ್ರೀತಿನೇ. ಅಲ್ಲ, ಅವನು ಶಾಲೆಯಲ್ಲಿ ಓದ್ತಾ ಇದ್ದಾಗ ಎಷ್ಟು ತುಂಟಾಟ ಮಾಡ್ತಾ ಇದ್ದ ಗೊತ್ತಾ, ಅವನು ಹಿಡಿಯಕ್ಕೆ ಕಷ್ಟ ಆಗ್ತಾ ಇತ್ತು, ತುಂಬಾ ಜಾಣ, ಸ್ಕೂಲಲ್ಲೂ ಫಸ್ಟ್ ಬರ್ತಾ ಇದ್ದ, ತುಂಬಾ ಜಾಣ ಅಂತ ಖುಷಿಯಾಗಿ ಹೇಳ್ಕೊಳುತ್ತೆ ಅಜ್ಜಿ. ಹಾಗೆ ಹೇಳ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಕೊಂಡಿರುತ್ತೆ. 9 ಗಂಟೆ ಹೊತ್ತಿಗೆ ಮಲ್ಕೊಳ್ಳುತ್ತೆ. ತಿರುಗಿ ರಾತ್ರಿ 1:30 ಹೊತ್ತಿಗೆ ಮತ್ತೆ ಪರಿಸ್ಥಿತಿ ಬಿಗಡಾಯಿಸುತ್ತೆ, ಆರೋಗ್ಯ ಕೆಡುತ್ತೆ. ಡಾಕ್ಟರ್ ಬಂದು ಎಲ್ಲ ಪ್ರಯತ್ನ ಪಟ್ರು. ಬೆಳಗಿನ ಜಾವ 3 ಗಂಟೆ ಹೊತ್ತಿಗೆ ಅಜ್ಜಿ ಸತ್ತು ಹೋಗುತ್ತೆ. ಮತ್ತೆ ಮದರ್ ಒಂದು ಚೀಟಿ ಬರೆದು ಕಳಿಸ್ತಾರೆ, ನಿಮ್ ತಾಯಿ ಸತ್ತು ಹೋದ್ರು, ನೀವು ಬಂದು ಬೇಕಾದ್ರೆ ದೇಹ ತಗೊಂಡು ಹೋಗ್ಬೋದು ಅಂತ್ಯಕ್ರಿಯೆಗೆ ಅಂತ. ಅವನ್ ರೇಗೆ ಹೋಗುತ್ತೆ, ಡ್ರೈವರ್ನೇ ರೇಗ್ ಬಿಡ್ತಾನೆ, ಎಷ್ಟೊತ್ತಿ ಬರ್ತೀಯ ನೀನು, ಹೇಳಿಲ್ವಾ, ಅವಾಗ್ಲೇ ಅರ್ಥ ಆಗ್ಲಿಲ್ವಾ, ಬರ್ಬೇಡ ಇಲ್ಲಿಗೆ, ನಾನು ಯಾರನ್ನೂ ಕರ್ಕೊಂಡು ಹೋಗಲ್ಲ, ಏನು ಮಾಡಲ್ಲ, ನಿಮಗ್ ಬೇಕಾದ್ರೆ ಅಂತ್ಯಕ್ರಿಯೆ ಮಾಡ್ರಿ, ಇಲ್ಲಾದ್ರೆ ಎಲ್ಲಾದ್ರೂ ಬಿಸಾಕಿ ಅಂತ ಗದರ್ ಕಳಿಸ್ಬಿಡ್ತಾನೆ. ಮದರ್ಗೆ ತುಂಬಾ ಬೇಜಾರಾಗುತ್ತೆ. ಸರಿ ಆಯ್ತು ಅಂದ್ಬಿಟ್ಟು ಗುರುರಾಜ್ ಕರ್ಜ್ಗೆ ಅಲ್ಲೇ ಇರ್ತಾರಲ್ಲ, ಅವ್ರನ್ನ ಕೇಳ್ತಾರೆ, ಆರ್ ಯು ಎ ಬ್ರಾಹ್ಮಿನ್ ಅಂತ ಕೇಳ್ತಾರೆ. ಹೌದು ಅಂತಾರೆ ಇವರು. ಈ ಅಜ್ಜಿನೂ ಬ್ರಾಹ್ಮಣರ ಅಜ್ಜಿ, ಇವ್ರ ಅಂತ್ಯಕ್ರಿಯೆ ಮಾಡ್ತೀಯ ಮಗು ನೀನು ಅಂತ ಕೇಳ್ತಾರೆ. ಇವ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದ್ರೆ ಇವರಲ್ಲಿ ಪದ್ಧತಿ ಏನು ಅಂದ್ರೆ, ತಂದೆ ತಾಯಿ ಇರೋರು ಸ್ಮಶಾನಕ್ಕೆ ಹೋಗೋ ಹಾಗಿಲ್ಲ. ಏನ್ ಮಾಡೋದು? ಮದರ್ ಕೇಳ್ತಾ ಇದ್ದಾರೆ, ಇಷ್ಟೆಲ್ಲಾ ಜನಕ್ಕೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾ ಇರೋ ಮದರ್ ಕೇಳ್ತಿದ್ದಾರೆ, ಹೇಗಿಲ್ಲ ಅನ್ನೋದು. ಮಾಡ್ತೀನಿ ಅಂತಾರೆ. ಸರಿ, ಬೆಳಗ್ಗೆ ಹೋಗಿ
ಅಂತ್ಯಕ್ರಿಯೆ ಎಲ್ಲ ಮುಗಿಸ್ಕೊಂಡ್ ಬರ್ತಾರೆ. ಮನಸ್ಸಿಗೆ ಏನೋ ಒಂಥರ ಕಸಿಬಿಸಿ, ತಪ್ಪು ಮಾಡ್ಬಿಟ್ನೇನೋ ಅಂತ ಸುಮ್ಮನೆ ಕೂತಿರ್ತಾರೆ. ಮದರ್ ಬಂದು ಕೇಳ್ತಾರೆ, ಯಾಕಪ್ಪ ಮಗು ಬೇಜಾರು ಮಾಡ್ಕೊಂಡಿದೀಯಾ ಅಂತ. ಹೌದು ಮದರ್, ನನ್ಗೆ ನಾನು ತಪ್ಪು ಮಾಡಿದ್ನೇನೋ ಅಂತ ಅನಿಸ್ತಾ ಇದೆ. ನಮ್ಮ ತಂದೆ ತಾಯಿಗೇನು ತೊಂದರೆ ಆಗಲ್ಲ ತಾನೇ ಅಂತ. ಅಯ್ಯೋ ಹುಚ್ಚಪ್ಪ, ನಿಮ್ ತಂದೆ ತಾಯಿ ಚೆನ್ನಾಗಿರ್ತಾರೆ. ಅವರು ಎಷ್ಟು ವರ್ಷ ಬದುಕಿ ಬಾಳ್ಬೇಕಾಗಿತ್ತು ಅದಕ್ಕಿಂತ ದೀರ್ಘಕಾಲ ಬಾಳ್ತಾರೆ, ಏನು ಯೋಚನೆ ಮಾಡ್ಬೇಡ. ಆಮೇಲೆ ಕರ್ಜಿಗಿ ಕೇಳ್ತಾರೆ, ಅಲ್ಲ ಮದರ್, ನೀವು ಆ ಮುದುಕಿ ಬದುಕಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಮಾಡಿದ್ರಿ, ಎಲ್ಲ ವ್ಯರ್ಥ ಆಗಿ ಹೋಯ್ತಲ್ಲ, ಸತ್ತು ಹೋಯ್ತಲ್ಲ ಮುದುಕಿ, ಏನ್ ಪ್ರಯೋಜನ ಆಯ್ತು ನೀವು ಮಾಡಿದ್ದು ಅಂತ. ಆಗ ಮದರ್ ಹೇಳ್ತಾರೆ, ಯಾವುದು ವ್ಯರ್ಥ ಆಗ್ಲಿಲ್ಲಪ್ಪ ಅಂತಂದ್ಬಿಟ್ಟು ಇವ್ರ ಎದೆಯನ್ನ ಹೀಗೆ ಮುಟ್ಟಿ ಹೇಳ್ತಾರೆ, ನೋಡು, ಈ ನಿನ್ನ ಪುಟ್ಟ ಹೃದಯ ಇದೆಯಲ್ಲ, ಇದು ಭಗವಂತನ ದೇವಸ್ಥಾನ. ಇದನ್ನ ಶುದ್ಧವಾಗಿಟ್ಕೋಬೇಕು. ಭಗವಂತ ಅಲ್ಲಿ ಇರ್ತಾನೆ, ಹಾಗಿದ್ಮೇಲೆ ಅದನ್ನ ಶುದ್ಧವಾಗಿಟ್ಕೋಬೇಕು. ಹಾಗೆ ಶುದ್ಧವಾಗಿಟ್ಕೊಂಡಿದ್ರೆ ಸತ್ತಾಗ ಭಗವಂತ ನಿನ್ನನ್ನು ಕರ್ಕೊಳ್ತಾನೆ. ನೀನ್ ಶುದ್ಧವಾಗಿ ಇಟ್ಕೊಳ್ದೆ ಹೋದ್ರೆ ವಾಪಸ್ ಕಳಿಸ್ಬಿಡ್ತಾನೆ, ಮತ್ತೆ ಇಲ್ಲಿ ಹುಟ್ಟಿ ಬಂದು ಒದ್ದಾಡ್ಬೇಕಾಗತ್ತೆ. ಈಗ ಅಜ್ಜಿ ಬಂದಾಗ ಹೇಗಿತ್ತು, ಬೈತಾ ಇತ್ತು ಮಗನ್ನ, ಹೋಗುವಾಗ ಹೇಗಿತ್ತು, ಎಷ್ಟು ಸಂತೋಷವಾಗಿ ಸಮಾಧಾನವಾಗಿ ಹೋಯ್ತು ತಾನೆ. ಆ ಹೃದಯ ಶುದ್ಧವಾಯ್ತು ತಾನೆ, ಪರಮಾತ್ಮನನ್ನು ಸೇರ್ಕೊಳ್ತು ಮುದುಕಿ. ಇದಕ್ಕಿಂತ ಇನ್ನೇನಪ್ಪ ಬೇಕು ಅಂತ ಹೇಳ್ತಾರೆ ಮದರ್. ಕರ್ಜಿಗಿ ಅವರಿಗೆ ತುಂಬಾ ಸಂತೋಷ ಆಗುತ್ತೆ. ಮದರ್ ಹೇಳ್ತಾರೆ, ನೋಡಪ್ಪ, ಸಾವಿನಲ್ಲಿ ಘನತೆ ಇರಬೇಕು, ಸುಮ್ನೆ ಸಾಯೋದಲ್ಲ ಅಂತ. ಅಪ್ಪ, ಸಾವಿನಲ್ಲಿ ಘನತೆ, ತುಂಬಾ ಸಂತೋಷ ಆಗತ್ತೆ ಅವ್ರಿಗೆ. ಹಾಗೆ ಆ ಮುದುಕಿಗೇನೋ ಮದರ್ ಸಿಕ್ಕಿದ್ರು, ಆ ಒಂದು ಸಣ್ಣ ಅವಧಿಯಲ್ಲೇ ಆ ಮುದುಕಿಯ ಮನಸ್ಸನ್ನ ಅವರು ಪರಿವರ್ತನೆ ಮಾಡಕ್ಕಾಯ್ತು. ಆದ್ರೆ ನಾವೆಲ್ಲ, ಬಸವಣ್ಣವ್ರು ಹೇಳ್ತಾರೆ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಅಂತಾರೆ. ಅಂದ್ರೆ ಅಲ್ಲಿ ಸಲ್ಲಬೇಕಾದ್ರೆ ನಾವ್ ಇಲ್ಲಿ ಸಲ್ಬೇಕು ಮೊದಲು. ಅಂದ್ರೆ ಇಲ್ಲಿ ನಾವು ಶುದ್ಧವಾಗಿರ್ಬೇಕು, ಹಾಗಿದ್ರೆ ಮಾತ್ರ ಅಲ್ಲಿ ಸಲ್ಲೋದಕ್ಕಾಗತ್ತೆ. ಈ ಮನಸ್ಸಿನ ಮಲಿನತೆಯನ್ನ ತೊಡೆದು ಹಾಕೊಳ್ಬೇಕು. ಇದೇ ವಿಷಯವಾಗಿ ಇನ್ನೊಂದು ಕಥೆ, ಇದನ್ನು ಡಾಕ್ಟರ್ ಗುರುರಾಜ್ ಕರ್ಜಿಗಿಯವರೇ ಹೇಳಿರೋದು. ಇದನ್ನ ನಾನು ನಮ್ಮ ಕಥಾ ಜ್ಯೋತಿಲೂ ಹೇಳಿದ್ದೀನಿ ಮಕ್ಕಳಿಗೆ. ಅಜ್ಮೇರ್ ಉತ್ತರ ಭಾರತದಲ್ಲಿ ಇರುವಂಥ ಒಂದು ಸ್ಥಳ. ಅಲ್ಲಿ ಒಬ್ಬ ನವಾಬ, ಆಗೆಲ್ಲ ಮೊಘಲರ ಕಾಲ, ಒಬ್ಬ ಮುಸಲ್ಮಾನ್ ದೊರೆ ಆಡಳಿತ ಮಾಡ್ತಾ ಇರ್ತಾನೆ. ಅವನು ಮುಸಲ್ಮಾನಾದ್ರೂ ಬೇರೆ ಎಲ್ಲ ಧರ್ಮೀಯರ ಬಗ್ಗೆ ತುಂಬಾ ಒಳ್ಳೆ ಭಾವನೆ ಇರುತ್ತೆ ಅವನಿಗೆ. ಅಲ್ಲಿಗೆ ಸುಂದರದಾಸರು ಅನ್ನೋ ಒಬ್ರು ಜ್ಞಾನಿಗಳು ಹೋಗ್ತಾರೆ. ಒಂದ್ ದಿವಸ ಅವ್ರ ಪ್ರವಚನ ಮಾಡ್ತಾ ಇರ್ತಾರೆ. ರಾಜನು ಅವ್ರ ಪ್ರವಚನಕ್ಕೆ ಬರ್ತಾನೆ. ತುಂಬಾ ಒಳ್ಳೆ ಪ್ರವಚನ. ರಾಜ ಕೇಳ್ತಾನೆ. ಪ್ರವಚನ ಎಲ್ಲ ಮುಗಿದ್ಮೇಲೆ ಬಂದು ಅವ್ರಿಗೆ ನಮಸ್ಕಾರ ಮಾಡ್ತಾನೆ. ಹೇಳ್ತಾನೆ, ಸ್ವಾಮಿಗಳೇ, ನಿಮ್ಮ ಪ್ರವಚನ ಅದ್ಭುತವಾಗಿತ್ತು. ನೀವು ಶಾಂತಿಯೇ ಮೂರ್ತಿ ವೆತ್ತ ಹಾಗೆ ಇದ್ದೀರಿ. ನೀವೇ ಶಾಂತಿಯನ್ನು ಹಾಗಿದ್ದೀರಿ. ನಾನ್ ನೋಡಿ, ನನಗೇನೂ ಕೊರತೆ ಇಲ್ಲ. ರಾಜ್ಯ, ಕೋಶ, ಧನ, ಕನಕ, ಹೆಂಡತಿ, ಮಕ್ಕಳು, ಏನು ಬೇಕು ಹೇಳಿ, ಎಲ್ಲ ಸಮೃದ್ಧಿಯಾಗಿದೆ ನನಗೆ. ಆದ್ರೆ ಶಾಂತಿ ಇಲ್ಲ. ಹೇಗೆ ಶಾಂತಿಯನ್ನು ಪಡ್ಕೊಳ್ಳೋದು ಅಂತ ಕೇಳ್ತಾರೆ. ಅದಕ್ಕೆ ಸುಂದರದಾಸರು ಹೇಳ್ತಾರೆ, ರಾಜ, ನಿನ್ನ ಅರಮನೆಯಿಂದ ಒಂದು ದೊಡ್ಡ ತಟ್ಟೆ, ಒಂದು ಚೊಂಬು, ಒಂದು ಸೌಟು ತರಿಸಪ್ಪ ಅಂತಾರೆ. ಸರಿ, ಇವನು ರಾಜ ಅಲ್ವಾ, ಚಿನ್ನದ್ದು ಹರಿವಾಣ, ಚಿನ್ನದ ಚೊಂಬು, ಚಿನ್ನದ ಸೌಟು ತರಿಸ್ತಾನೆ. ಎಲ್ಲ ಬರುತ್ತೆ. ಇವ್ರೇನ್ ಮಾಡ್ತಾರೆ, ಆ ತಟ್ಟೆಗೆ ಪೂರ್ತಿ ನೀರು ತುಂಬಿಟ್ಟು, ಇವ್ರ ಹತ್ರ ವಿಭೂತಿ ಇರುತ್ತೆ, ಆ ವಿಭೂತಿನೆಲ್ಲ ಅದಕ್ಕೆ ಹಾಕ್ಬಿಟ್ಟು ಕದಡ್ಬಿಡ್ತಾರೆ. ರಾಜಂಗೆ ಹೇಳ್ತಾರೆ, ಮುಖ ನೋಡ್ಕೊಳಪ್ಪ ಅಂತಾರೆ. ಮುಖ ನೋಡ್ಕೊತಾನೆ, ಏನು ಕಾಣಿಸ್ತಾ ಇಲ್ಲ. ಯಾಕಪ್ಪ?
ಅಲ್ಲ ಅದೇನೋ ಬೂದಿ ತರ ಕದಡ್ಬಿಟ್ಟಿದ್ದೀರಲ್ಲ, ಎಲ್ಲ ಕೊಳಕಾಗ್ಬಿಟ್ಟಿದೆ, ಅಲ್ಲಿ ಏನು ಕಾಣಿಸ್ತಾ ಇಲ್ಲ. ಹೌದಾ? ಸರಿ, ಇದನ್ನ ತಗೊಂಡು ಚೆಲ್ಬಿಟ್ಟು ತೊಳ್ಕೊಂಡು ಬರೀ ನೀರು ತಗೊಂಡ್ಬನ್ನಿಪ್ಪ ಅಂತಾರೆ. ಹಾಗೆ ಮಾಡ್ತಾರೆ. ಈಗ ನೋಡ್ಕೊಳಪ್ಪ ಅನ್ಬಿಟ್ಟು ಆ ಸೌಟ್ ತಗೊಂಡು ಆ ನೀರನ್ನು ಕಲಕ್ತಾ ಇರ್ತಾರೆ. ನೋಡ್ತಾನೆ ರಾಜ, ಕಾಣಿಸ್ತಾ ಇದೆ ಆದ್ರೆ ಅಲ್ಲಾಡ್ತಾ ಇದೆ, ಸ್ಪಷ್ಟತೆ ಇಲ್ಲ ಅಂತ. ಹೌದಾ? ಸರಿ ಅನ್ಬಿಟ್ಟು ಸೌಟ್ ಇಟ್ಟು ಬಿಡ್ತಾರೆ. ಸ್ವಲ್ಪ ಹೊತ್ತಾಗತ್ತೆ. ಈಗ ನೋಡಪ್ಪ ಅಂತಾರೆ. ನೋಡ್ತಾನೆ ರಾಜ, ಈಗ ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೇ ಮಹಾರಾಜ ಅಂತಾರೆ. ಇಷ್ಟೇ ಅಂದ್ರೇನು? ನೋಡು, ಮೊದ್ಲು ಎಲ್ಲ ವಿಭೂತಿ ಕದಡ್ಬಿಟ್ಟಿದ್ನಾ, ಏನು ಕಾಣಿಸ್ತಾ ಇರಲಿಲ್ಲ. ಅದೇ ತರ ನಿನ್ನ ಮನಸ್ಸಿನಲ್ಲಿ ಇಲ್ಲಿ ಸಲ್ಲದ ಆಲೋಚನೆಗಳು, ಇನ್ನೊಬ್ಬರ ಬಗ್ಗೆ ಕುಹಕ, ವ್ಯಂಗ್ಯ, ಈರ್ಷೆ, ಈ ತರ ಎಲ್ಲ ಕೆಟ್ಟ ಭಾವನೆಗಳು ತುಂಬಿಕೊಂಡಿದ್ರೆ ಇದೇ ತರಹ ರಾಡಿ ಮಲಿನತೆ, ಅಲ್ಲಿ ಆತ್ಮನ ಪ್ರತಿಫಲನ ಚೆನ್ನಾಗಿ ಆಗೋದೇ ಇಲ್ಲ. ಆತ್ಮನ ಆನಂದ, ಶಾಂತಿ ಕಾಣಲ್ಲ. ಆಮೇಲೆ ಆ ಮಲಿನತೆ ಏನೋ ತೆಗೆದ್ಬಿಟ್ವಿ, ಆದ್ರೆ ಅಲ್ಲಾಡ್ತಾ ಇತ್ತಲ್ಲ ನೀರು ಸೌಟಲ್ಲಿ ಕಲಕ್ತಾ ಇದ್ದಾಗ, ಆ ತರಹ ಚಂಚಲತೆ, ಮನಸ್ಸು ಒಂದ್ ಕಡೆ ನಿಲ್ಲಲ್ಲ. ಹೂವಿಂದ ಹೂವಿಗೆ ಹಾರುವ ದುಂಬಿ ಅನ್ನೋ ತರಹ ಓಡ್ತಾ ಇರುತ್ತೆ. ಅದಕ್ಕೆ ವಿಜಯದಾಸರು ಹೇಳ್ತಾರೆ, ಮನಸ್ಸು ನಿಲ್ಲಿಸುವುದು ಬಹಳ ಕಷ್ಟ, ಗುಣಿಸುವುದು ನಿಮ್ಮೊಳಗೆ ನೀವು ನೆರೆ ಬಲ್ಲವರು ಅಂತ ಹೇಳ್ತಾರೆ. ತುಂಬಾ ಕಷ್ಟಪ್ಪ ಮನಸ್ಸು ನಿಲ್ಸೋದು. ಚಂಚಲ ಕುಣಿತಾ ಇರುತ್ತೆ, ತಕ್ಕ 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 ಅಂತ. ಹಾಗಿದ್ಮೇಲೆ ಈ ಮಲಿನತೆ, ಚಂಚಲತೆ ಇದ್ರೆ ಅಲ್ಲಿ ಹ್ಯಾಕ್ ಶಾಂತಿ? ಈ ಚಂಚಲತೆ ಅಂದ ತಕ್ಷಣ ಇನ್ನೂ ಒಂದು ಉದಾಹರಣೆ ನೋಡ್ಬೋದು. ಈಗ ಅತ್ಯಂತ ಬಿಸಿಲಿನ ಪ್ರದೇಶ ಆಫ್ರಿಕಾ ಅಂತ ಇಟ್ಕೊಳ್ಳಿ. ಅಲ್ಲಿ ಅತ್ಯಂತ ಬಿಸಿಲಿನ ದಿವಸ ಮೇ ತಿಂಗಳು ಒಂದು 20ನೇ ತಾರೀಕು 25ನೇ ತಾರೀಕು ಮಧ್ಯಾಹ್ನ 12 ಗಂಟೆ, ಪ್ರಖರವಾದ ಬಿಸಿಲು. ಒಂದು ಮಸೂರ ಲೆನ್ಸ್ನ ತಗೊಂಡು ಅದನ್ನ ಆ ಬಿಸಿಲಿಗೆ ಒಡ್ಡಿ ಈ ಕಡೆ ಭಾಗದಲ್ಲಿ ಒಂದು ಕಾಗದವನ್ನ ಇಟ್ರೆ ನಾವು ಕಾಗದ ಸುಟ್ಟು ಹೋಗ್ಬೇಕು. ಹೌದು ತಾನೆ? ಆದ್ರೆ ಸುಡೋದೇ ಇಲ್ಲ. ಯಾಕೆ? ಯಾಕೆ ಅಂದ್ರೆ ನಾವು ಆ ಮಸೂರವನ್ನ ಹಿಡ್ಕೊಂಡಿರೋ ಕೈ ಗಡಗಡ 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 ನಡುಗ್ತಾ ಇದೆ. ಹಾಗೆ ನಡುಗ್ತಾ ಇದ್ರೆ ಆ ಒಂದು ಶಾಖ ಎಲ್ಲಿ ಕೇಂದ್ರೀಕೃತ ಆಗುತ್ತೆ, ಎಲ್ಲಿ ಈ ಕಡೆ ಸುಡಕ್ಕಾಗತ್ತೆ? ಸುಡೋದು. ಅದೇ ನೀವು ಈ ಬೆಂಗಳೂರು AC ಏರ್ ಕಂಡೀಷನ್ಡ್ ಸಿಟಿ, ಎಲ್ಲರೂ ಬಂದು ಬಂದು ತುಂಬ್ಕೋತಾ ಇದ್ದಾರೆ, ಅದಕ್ಕೋಸ್ಕರ ಇದೆ. ಇಂಥ ಒಂದು ಊರಿನಲ್ಲಿ ಸಾಮಾನ್ಯವಾದ ಬಿಸಿಲಿರುವಂಥದ್ದು ದಿವಸನೇ ಆ ಮಸೂರವನ್ನೇ ಹಿಡಿದು ಕೈಯನ್ನ ಅಲ್ಲಾಡದೆ ಇರೋ ಹಾಗೆ ಇಟ್ಕೊಂಡ್ರೆ ಈ ಕಡೆ ಕಾಗದ ಸುಟ್ಟೋಗ್ಬಿಡುತ್ತೆ. ಹಾಗಾಗಿ ಈ ಚಂಚಲತೆಯಿಂದ ನಾವು ದೂರ ಆಗ್ಬೇಕು, ಮಲಿನತೆಯಿಂದ ದೂರ ಆಗ್ಬೇಕು. ಸರಿ, ಇಷ್ಟನ್ನ ಸುಂದರದಾಸರು ಹೇಳಿದ್ರು. ಹಾಗೆ ಅದರಿಂದ ದೂರ ಆಗೋದು, ಇಲ್ಲಿ ನಮಗೆ 4 ಯೋಗಗಳು ಸಹಾಯಕ್ಕೆ ಬರ್ತದೆ. ಕರ್ಮಯೋಗ, ಭಕ್ತಿಯೋಗ, ಕ್ರಿಯಾಯೋಗ, ಜ್ಞಾನಯೋಗ. ಕರ್ಮಯೋಗದಲ್ಲಿ ಏನ್ ಮಾಡ್ತೀವಿ? ಮೊದಲು ನನಗೋಸ್ಕರ ಅಂತ ಕರ್ಮ ಮಾಡ್ತಾ ಇರ್ತೀವಿ. ಆಮೇಲೆ ಇಂಥದ್ದೇ ಫಲಿತಾಂಶ ಬರಬೇಕು ಅಂತ ಕರ್ಮ ಮಾಡ್ತಾ ಇರ್ತೀವಿ. ಈಗ ನನಗೋಸ್ಕರ ಅಂತಾನೆ ಮಾಡ್ತೀನಿ, ಆದ್ರೆ ಫಲಿತಾಂಶ ಇಂಥದ್ದೇ ಬರಬೇಕು ಅಂತಿಲ್ಲ. ಭಗವಂತ ಏನ್ ಫಲಿತಾಂಶ ಕೊಡ್ತಾನೋ ನಾನು ಅದನ್ನು ತಗೊಳ್ತೀನಿ ಅಂತ ಮಾಡ್ಕೊಳ್ತೀನಿ. ಆಗ ಫಲಿತಾಂಶ ಏನೇ ಬಂದರೂ ನನ್ನ ಮನಸ್ಸು ಏರುಪೇರು ಆಗೋದಿಲ್ಲ, ಸ್ವಲ್ಪ ಮಟ್ಟಿನ ಶಾಂತಿ ಬರುತ್ತೆ. ನಂತರ ಕರ್ಮಯೋಗವನ್ನ ಮಾಡ್ತಾ ಮಾಡ್ತಾ ಈಶ್ವರಾರ್ಪಣ ಭಾವನೆಯಿಂದ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನನಗೋಸ್ಕರ ಕೆಲಸ ಮಾಡ್ಕೊಳ್ಳೋದು ಕಡಿಮೆ ಆಗ್ತಾ ಬರುತ್ತೆ. ಬೇರೆಯವ್ರಿಗೋಸ್ಕರ ಕೆಲಸ ಮಾಡಕ್ ಶುರು ಮಾಡ್ತೀವಿ. ನಿಷ್ಕಾಮ ಕರ್ಮದ ಹತ್ರ ಹೋಗ್ತೀವಿ. ಅಲ್ಲಿಂದ ಮುಂದಕ್ಕೆ ನೈಷ್ಕರ್ಮ್ಯ ಸಿದ್ಧಿಗೆ ಹೋಗ್ತೀವಿ. ಅಂದ್ರೆ ಮಾಡೋನು ನಾನಲ್ಲ, ನಾನು ಕರ್ತೃ ಅಲ್ಲ ಅನ್ನೋ ಹಂತಕ್ಕೆ ಹೋಗಿ ತಲುಪ್ತೀವಿ. ಎಲ್ಲವೂ ಭಗವಂತನಿಂದಲೇ ನಡೀತಾ ಇದೆ,
ನನ್ನದು ಏನೂ ಇಲ್ಲ ಇಲ್ಲಿ ಅನ್ನೋ ಹಂತಕ್ಕೆ ಬಂದಾಗ ಜ್ಞಾನದ ಕಡೆಗೆ ಮುಖ ಮಾಡ್ತೀವಿ. ಮಲಿನತೆ ಕಳೆದು ಹೋಗುತ್ತೆ, ಚಂಚಲತೆ ಕಳೆದು ಹೋಗುತ್ತೆ. ಭಕ್ತಿ ಯೋಗ, ನನಗೋಸ್ಕರ ಏನಾದ್ರೂ ಕೊಡಪ್ಪ ಭಗವಂತ ಅಂತ ಮೊದಲು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಮುಂದೆ ಸ್ವಲ್ಪ ಸ್ವಲ್ಪವಾಗಿ ಅದು ಪರಿಷ್ಕರಣೆಗೊಂಡು ಬೇರೆಯವ್ರಿಗೂ ಒಳ್ಳೇದಾಗ್ಲಿ, ಅವ್ರಿಗೂ ಏನಾದ್ರು ಕೊಡು, ಹೀಗೆ ಕೇಳ್ತಾ 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 ಶುದ್ಧ ಮಾಡ್ಕೊಳ್ತಾ ಬರ್ತೀವಿ. ಇಡೀ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ, ಆ ಪ್ರಪಂಚದಲ್ಲಿ ನಾನು ಸೇರಿರ್ತೀನಲ್ಲ, ಎಲ್ಲ ಪ್ರಪಂಚಕ್ಕೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ಳೋ ಹಂತಕ್ಕೆ ಹೋಗಿ ಮುಟ್ತೀವಿ. ಶುದ್ಧವಾದ ಮನಸ್ಸು. ಕ್ರಿಯಾಯೋಗದಲ್ಲಿ ಚಕ್ರಗಳ ಮೂಲಕ ಉಸಿರನ್ನು ಹರಿಸ್ತಾ ಹರಿಸ್ತಾ ಮನಸ್ಸನ್ನ ಕೇಂದ್ರೀಕರಿಸ್ತಾ ಸುಷುಮ್ನ ಪ್ರಾಣಾಯಾಮವನ್ನು ಮಾಡ್ತಾ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸ್ಕೊಳ್ತಾ ಚಕ್ರಗಳನ್ನೆಲ್ಲ ಶುದ್ಧ ಮಾಡಿಕೊಂಡು ಶಕ್ತಿಯನ್ನ ಶಿವನಲ್ಲಿ ಐಕ್ಯ ಮಾಡೋ ಪ್ರಯತ್ನವನ್ನ ಮಾಡ್ತೀವಿ. ಅಲ್ಲೂ ಕೂಡ ಮನಸ್ಸು ಶುದ್ಧಿ ಆಗ್ತಾ ಬರುತ್ತೆ. ಈ ರೀತಿ ಮನಸ್ಸು ಶುದ್ಧ ಆಗ್ತಾ ಬಂದ ಹಾಗೆ ಸದ್ಗುರುಗಳ ಕೃಪೆಯಾಗುತ್ತೆ. ಸದ್ಗುರುಗಳು ನಮ್ಮ ಜೀವನಕ್ಕೆ ಬರ್ತಾರೆ. ಆಗ ನಮಗೆ ಜ್ಞಾನ ಯೋಗದ ದರ್ಶನ ಆಗುತ್ತೆ. ಸದ್ಗುರುಗಳು ಹೇಳ್ತಾರೆ, ತತ್ವಮಸಿ, ನೀನು ಆ ಪರಮಾತ್ಮನೇ, ನಿನಗೂ ಪರಮಾತ್ಮನಿಗೂ ಭೇದ ಇಲ್ಲ ಅಂತ ಹೇಳ್ತಾರೆ. ತಕ್ಷಣದಲ್ಲಿ ಅರ್ಥ ಆಗಲ್ಲ, ವಿವರಿಸ್ತಾ ಹೋಗ್ತಾರೆ. ಬೇಕಾದಷ್ಟು ಪ್ರಕ್ರಿಯೆಗಳು, ಬೇಕಾದಷ್ಟು ಉದಾಹರಣೆಗಳು. ಒಂದು ಉದಾಹರಣೆಯನ್ನು ಕೊಡೋದಾದ್ರೆ, ಒಂದು ಸಿನಿಮಾ ನೋಡೋದಕ್ಕೆ ತಂದೆ ಮಗ ಹೋಗಿರ್ತಾರೆ, ಪುಟ್ಟ ಮಗು. ತಂದೆ ಹೇಳ್ತಾರೆ, ಸಿನಿಮಾ ಶುರುವಾಗ್ಬಿಟ್ಟಿರುತ್ತೆ, ಇವ್ರು ಹೋಗೋ ಹೊತ್ತು ಎಲ್ಲ ದೃಶ್ಯಗಳು ಬರ್ತಾ ಇರುತ್ತೆ. ತಂದೆ ಹೇಳ್ತಾರೆ, ನೋಡಪ್ಪ ಈ ದೃಶ್ಯಗಳೆಲ್ಲ ನಿಜ ಅಲ್ಲ, ಇದೆಲ್ಲ ಫೋಟೋ ತೆಗೆದು ಅಲ್ಲಿಂದ ಪ್ರೊಜೆಕ್ಟರ್ ಇಂದ ಬಿಡ್ತಾ ಇದ್ದಾರೆ. ಇಲ್ಲಿ ಒಂದು ಪರದೆ ಇದೆ, ಆ ಪರದೆ ಮೇಲೆ ಬಿಡ್ತಾ ಇದ್ದಾರೆ. ಮಗುಗೆ ಅರ್ಥ ಆಗಲ್ಲ, ಪರದೆ ಎಲ್ಲಿದೆ? ಪರದೆ ಈ ಎಲ್ಲ ಚಿತ್ರಗಳ ಹಿಂದೆ ಇದೆ. ಹೌದಾ, ಇಲ್ಲಿ ಅಗ್ನಿ ಪರ್ವತ ಬೆಂಕಿ ಉಗುಳ್ತಾ ಇದೆಯಲ್ಲ, ಇದ್ರ ಹಿಂದೆ ಇದೆಯೋ, ಅಥವಾ ಇಲ್ಲಿ ಸುನಾಮಿ ಎದ್ಬಿಟ್ಟು ಅಲೆಗಳು ಉಕ್ಕಿ ಬರ್ತಾ ಇದೆಯಲ್ಲ, ಇಲ್ಲಿದೆಯೋ? ಅದ್ರ ಹಿಂದೆನೂ ಇದೆ, ಇದ್ರ ಹಿಂದೆನೂ ಇದೆ. ಅರ್ಥ ಆಗಲ್ಲ. ಮಧ್ಯಂತರ ಬರುತ್ತೆ, ಇಂಟರ್ವಲ್. ಆವಾಗ ಸಿನಿಮಾ ನಿಲ್ಲುತ್ತೆ, ಲೈಟ್ಗಳೆಲ್ಲ ಆನ್ ಆಗುತ್ತೆ, ನೋಡ್ತಾರೆ ಬರೀ ಪರದೆ. ಆಗ ಮಗುಗೆ ಅರ್ಥ ಆಗುತ್ತೆ, ಓ ಇಲ್ಲಿ ಬರೀ ಪರದೆ ಇದೆ. ಮತ್ತೆ ಸಿನಿಮಾ ಶುರುವಾದಾಗ ಈಗೇನು ಅನುಮಾನ ಇಲ್ಲ, ಪರದೆ ಇದೆ, ಪರದೆ ಮೇಲೆ ಚಿತ್ರಗಳು ಬರ್ತಾ ಇದೆ, ಪರದೆ ಇಲ್ಲದೆ ಚಿತ್ರಗಳಿಲ್ಲ, ಚಿತ್ರಗಳಿಲ್ಲದೆ ಇದ್ರೂ ಪರದೆ ಇದೆ. ಚಿತ್ರಗಳು ಪರದೆಯನ್ನ ಏನು ಮಾಡಕ್ಕಾಗಲ್ಲ, ಬೆಂಕಿ ಸುಡಕ್ಕಾಗಲ್ಲ, ನೀರು ಒದ್ದೆ ಮಾಡಕ್ಕಾಗಲ್ಲ. ಪರದೆ ತನ್ನಷ್ಟಕ್ಕೆ ತಾನು ನಿರಾಳವಾಗಿ ಇದೆ, ಅಸಂಗವಾಗಿದೆ ಅನ್ನೋದು ಮಗು ಗೊತ್ತಾಗುತ್ತೆ. ಅದನ್ನ ವಿವರಿಸ್ತಾರೆ. ಅದೇ ರೀತಿ ನೀನು ಅಸಂಗಪ್ಪ ಅಂತ ಹೇಳ್ತಾರೆ. ಇನ್ನೊಂದು ಉದಾಹರಣೆ ಹೇಳ್ತಾರೆ, ನೋಡಪ್ಪ ನಿನಗೆ ಜೀವನದಲ್ಲಿ ಎಷ್ಟೊಂದು ಆನಂದಗಳು ಸಿಗ್ತಾ ಇದೆ. ಟೀ ಆನಂದ, ಕಾಫಿ ಆನಂದ, ಭಜನಾನಂದ, ಭೋಗಾನಂದ, ಯೋಗಾನಂದ ಎಲ್ಲ ಸಿಗ್ತಾ ಇದೆ. ಆನಂದಗಳು, ಚಿಕ್ಕ ಚಿಕ್ಕ ಆನಂದಗಳು ಸಿಗ್ತಾ ಇದೆ. ಆ ಆನಂದಗಳು ಸಿಕ್ಕಾಗ ನಿಜವಾಗ್ಲೂ ಏನಾಗುತ್ತೆ? ನಿನ್ನ ಮನಸ್ಸು ಸ್ವಲ್ಪ ಹೊತ್ತು ಸುಮ್ಮನಾಗುತ್ತೆ. ಅಂದ್ರೆ ಈಗ ಕಾಫಿ ಬೇಕು 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 ಅಂತ ಕುಣಿತಾ ಇರೋ ಮನಸ್ಸು ಕಾಫಿ ಸಿಕ್ಕ ತಕ್ಷಣ ಸುಮ್ಮನಾಗುತ್ತೆ. ಹಾಗೆ ಮನಸ್ಸು ಸುಮ್ಮನಾದಾಗ ಅದ್ರ ಹಿಂದೆ ಇರುವ ಆತ್ಮನ ಆನಂದ ಅಲ್ಲಿ ಪ್ರತಿಫಲಿಸುತ್ತೆ. ಆತ್ಮ ಸದಾ ಅಲ್ಲಿ ಇದ್ದೇ ಇದೆ, ಆದ್ರೆ ಮನಸ್ಸು ಕುಣಿತಾ ಇರುವಾಗ ನಮಗೆ ಆತ್ಮನ ಇರುವಿಕೆ ತಿಳಿಯಲ್ಲ. ಹೇಗೆ ಸಿನಿಮಾ ಓಡ್ತಾ ಇದ್ದಾಗ ಪರದೆ ಇರುವಿಕೆ ತಿಳಿದಿರಲಿಲ್ವೋ ಹಾಗೆ ಮನಸ್ಸು ಕುಣಿತಾ ಇರುವಾಗ ಆತ್ಮನ ಇರುವಿಕೆ ತಿಳಿದಿರಲ್ಲ. ಮನಸ್ಸು ಸುಮ್ಮನಾದಾಗ ಅಲ್ಲಿ ಆನಂದ ಬಂತು. ಆದ್ರೆ ನಾವೇನ್ ಅನ್ಕೊಂಡ್ಬಿಡ್ತೀವಿ, ಕಾಫಿಯಿಂದಾನೆ ಬಂತು, ಟೀಯಿಂದಾನೆ ಬಂತು, ಭಜನೆಯಿಂದಾನೆ ಬಂತು, ಭೋಗದಿಂದಲೇ ಬಂತು, ಯೋಗದಿಂದಲೇ ಬಂತು ಅಂತ ಅಂದ್ಕೊಳ್ತೀವಿ. ಬಂದಿದ್ದು ಆತ್ಮೆಯಿಂದ. ಆ ಆತ್ಮ ಆನಂದ ಸ್ವರೂಪಿ. ಆತ್ಮ ಸದಾ ಇದ್ದಾನೆ. ಸೂರ್ಯ ಇದ್ದಾನೆ, ಮೋಡ ಮುಚ್ಚುತ್ತೆ, ಸೂರ್ಯನ ಕಿರಣ ಈ ಕಡೆಗೆ ಕಾಣಲ್ಲ. ಹಾಗಂತ ಸೂರ್ಯ ಇಲ್ವೋ? ಸೂರ್ಯ ಇದ್ದೇ ಇದ್ದಾನೆ. ಮೋಡ ಮರೆ ಮಾಡ್ತು, ಮತ್ತೆ ಮೋಡ ಸರಿದಾಗ ಸೂರ್ಯನ ಬೆಳಕು ಕಾಣುತ್ತೆ.
ಮೋಡ ಇರ್ಲಿ, ಮೋಡ ಇಲ್ಲದೆ ಇರ್ಲಿ, ಸೂರ್ಯ ಇದ್ದೇ ಇದ್ದಾನೆ ಅಂತ ವಿವರಿಸ್ತಾರೆ. ಆ ರೀತಿಯಲ್ಲಿ ನೀನು ಆತ್ಮ ಸೂರ್ಯ, ನೀನು ಸದಾ ಇದೆಯಪ್ಪ ಅಂತಾರೆ. ದೃಶ್ಯ ವಿವೇಕ ಅಂತ ಹೇಳ್ತಾರೆ. ಏನಪ್ಪ? ಈಗ ನೋಡಪ್ಪ, ಈಗ ಇಲ್ಲೊಂದು ಮೊಬೈಲ್ ಇದೆ. ಈ ಮೊಬೈಲ್ನ ನೀನು ನೋಡ್ತಾ ಇದೀಯ. ಈ ಮೊಬೈಲ್ನ ನೀನು ನೋಡ್ಬೇಕಾದ್ರೆ ಮೊಬೈಲ್ಗೂ ನಿನಗೂ ಅಂತರ ಇರಬೇಕು. ಮೊಬೈಲ್ ನಿನಗೆ ಅಂಟ್ಕೊಂಡ್ಬಿಟ್ರೆ ನೀನು ಮೊಬೈಲ್ನ ನೋಡಕ್ಕಾಗಲ್ಲ. ಹಾಗಾಗಿ ಮೊಬೈಲ್ ನಿನ್ನಿಂದ ದೂರ ಇರಬೇಕು, ಮೊಬೈಲ್ ನಿನಗೆ ಅಂಟ್ಕೊಂಡಿರಬಾರ್ದು. ಹಾಗಾದಾಗ ಮಾತ್ರ ನೀನು ನೋಡಕ್ಕಾಗತ್ತೆ. ಹೌದೋ? ಹೌದು. ಅದೇ ರೀತಿ ಈಗ ನಿನ್ನ ದೇಹವನ್ನ ನೀನು ಗಮನಿಸೋದಕ್ಕಾಗ್ತಾ ಇದೆ. ಹೌದಾ? ಹೌದು. ನಿನ್ನ ಮನಸ್ಸಿನಲ್ಲಿ ಆಲೋಚನೆಗಳು ಬರ್ತಾ ಇದೆ, ಅದನ್ನ ಗಮನಿಸೋಕ್ಕಾಗ್ತಾ ಇದೆ. ಹೌದಾ? ಹೌದು. ನಿನ್ನ ಬುದ್ಧಿ ತಗೊಳ್ಳೋ ತೀರ್ಮಾನಗಳನ್ನ ನೀನು ತಿಳಿತಾ ಇದೀಯಾ? ಹೌದಾ? ಹೌದು. ಹಾಗಿದ್ಮೇಲೆ ನೀನು ದೇಹನೂ ಅಲ್ಲ, ಮನಸ್ಸು ಅಲ್ಲ, ಬುದ್ಧಿನೂ ಅಲ್ಲ, ಅದನ್ನ ತಿಳಿತಾ ಇರುವಂತಹ ಸಾಕ್ಷಿ. ಈ ಸಾಕ್ಷಿ ಅಸಂಗ, ಇದ್ಯಾವುದಕ್ಕೂ ಅದು ಅಂಟ್ಕೊಂಡಿಲ್ಲ. ಅಸಂಗನಾಗಿರುವುದರಿಂದ ಅದು ಶಾಂತ. ಇದರಲ್ಲಿರೋ ಯಾವ ವೈಪರೀತ್ಯಗಳು ಅದನ್ನ ತಲುಪೋದಿಲ್ಲ. ಇಲ್ಲಿ ಏನೇ ನಡೀತಾ ಇರ್ಬೋದು, ಯಾವ ಮಾರಾಮಾರಿನೇ ನಡೀತಾ ಇರ್ಬೋದು, ಯಾವ ಒಂದು ಸಂತೋಷದ ಸಮ್ಮೇಳನನೇ ನಡೀತಾ ಇರ್ಬೋದು, ಆತ್ಮ ನಿರ್ವಿಕಾರಿ. ಅದಕ್ಕೂ ಇದಕ್ಕೂ ಯಾವ ಸಂಬಂಧವೂ ಇಲ್ಲ. ಅದು ಮಹಾಮೌನ. ಅಲ್ಲಿ ಯಾವ ಗದ್ದಲವೂ ಇಲ್ಲ ಅಂತ ಹೇಳ್ತಾರೆ. ಆ ಮಹಾಮೌನವೇ, ಸಾಕ್ಷಿಯೇ, ಆತ್ಮನೇ ನೀನಪ್ಪ ಅಂತ ಹೇಳ್ತಾರೆ. ಸ್ವಲ್ಪ ಸ್ವಲ್ಪವಾಗಿ ಅರ್ಥ ಆಗತ್ತೆ. ಅವಸ್ಥಾತ್ರಯಗಳ ವಿವರಣೆ ಕೊಡ್ತಾರೆ. ನೋಡಪ್ಪ, ಎಚ್ಚರದ ಪ್ರಪಂಚ ನೋಡ್ತಾ ಇದೀಯ, ಎಲ್ಲವನ್ನು ತಿಳಿತಾ ಇದೀಯ. ಅಂದ್ರೆ ಎಚ್ಚರದ ಪ್ರಪಂಚ ಇದೆ, ತಿಳಿಯೋ ನೀನಿದೀಯ. ತಿಳಿಯೋ ನೀನು ಈ ವ್ಯಕ್ತಿಯಲ್ಲ, ಯಾಕೆಂದ್ರೆ ಈ ವ್ಯಕ್ತಿಯನ್ನು ನೀನು ತಿಳಿತಾ ಇದೀಯ ಅಂತ ಈಗಾಗಲೇ ನಿನಗೆ ಗೊತ್ತಾಗಿದೆ. ಈ ವ್ಯಕ್ತಿ ಹಾಗೂ ಪ್ರಪಂಚ ಎರಡನ್ನೂ ತಿಳಿತಾ ಇರುವಂತ ನೀನು ಇದೆರಡಕ್ಕೂ ಅಂಟ್ಕೊಂಡಿಲ್ಲ ಎಚ್ಚರದ ಸ್ಥಿತಿಯಲ್ಲಿ. ಅದೇ ರೀತಿಯಲ್ಲಿ ಕನಸಿನ ಸ್ಥಿತಿಯಲ್ಲೂ ಕೂಡ ಕನಸಿನ ಪ್ರಪಂಚ ಇದೆ, ಕನಸಿನ ನೀನು ಇದ್ದೀಯಾ, ಅದೆರಡನ್ನೂ ತಿಳಿತಾ ಇರುವಂತ ಚೈತನ್ಯ ಇದೆ. ಗಾಢ ನಿದ್ದೆಯಲ್ಲಿ ಏನೂ ಇಲ್ಲ, ಖಾಲಿ, ಪ್ರಪಂಚ ಇಲ್ಲ, ನೀನು ಇಲ್ಲ, ಖಾಲಿ ಅನ್ನೋದನ್ನ ತಿಳಿತಾ ಇರುವಂತ ನೀನಿದೀಯಾ. ಅಲ್ಲಿ ಶಾಂತಿ ಇದೆ ಅಂತ ತಿಳಿತಾ ಇರುವಂತ ನೀನಿದೀಯಾ. ಹಾಗಾಗಿ ಈ ಮೂರೂ ಅವಸ್ಥೆಗಳು ಬಂದು ಹೋಗ್ತಾ ಇವೆ. ಎಚ್ಚರದ ಇರುವಿಕೆ ಅಂದ್ರೆ ಏನೇನೋ ಇದೆಯಲ್ಲ ಎಚ್ಚರದಲ್ಲಿ, ಈ ಇರುವಿಕೆಯಲ್ಲೂ ಆತ್ಮನಾದ ನೀನು ಇದೀಯಾ. ಕನಸಿನ ಇರುವಿಕೆಯಲ್ಲೂ ಆತ್ಮನಾದ ನೀನು ಇದೀಯಾ. ಗಾಢ ನಿದ್ದೆಯ ಇಲ್ಲದಿರುವಿಕೆ, ಪ್ರಪಂಚವೇ ಇಲ್ವಲ್ಲ ಅಲ್ಲಿ, ಅಲ್ಲೂ ಕೂಡ ನೀನು ಇದೀಯಾ. ಇರುವಿಕೆ ಅನ್ವಯ, ಇಲ್ಲದಿರುವಿಕೆ ವ್ಯತಿರೇಕ, ಎರಡರಲ್ಲೂ ನೀನಿದೀಯಾ. ಅಂತಹ ಅಸಂಗನಾದ ಆತ್ಮಸ್ವರೂಪ ನೀನು ಅಂತ ಹೇಳ್ತಾರೆ. ಓಂಕಾರದ ಉದಾಹರಣೆ ಕೊಡ್ತಾರೆ. ಅಕಾರ, ಉಕಾರ, ಮಕಾರಗಳು ಸೇರಿ ಓಂಕಾರ. ಅಕಾರ ಎಚ್ಚರದ ಜಗತ್ತನ್ನು ಪ್ರತಿನಿಧಿಸಿದ್ರೆ, ಉಕಾರ ಕನಸಿನ ಜಗತ್ತನ್ನು ಪ್ರತಿನಿಧಿಸುತ್ತೆ, ಮಕಾರ ಗಾಢ ನಿದ್ದೆಯ ಖಾಲಿತನವನ್ನ ಪ್ರತಿನಿಧಿಸುತ್ತೆ. ಓಂಕಾರದ ನಂತರ ಮೌನ ಅಂದ್ರೆ ಏನಾಯ್ತು? ಈ ಎಚ್ಚರದ ಜಗತ್ತು ಮೌನದಲ್ಲಿ ಲೀನವಾಯಿತು, ಕನಸಿನ ಜಗತ್ತು ಮೌನದಲ್ಲಿ ಲೀನವಾಯಿತು, ಗಾಢ ನಿದ್ದೆಯ ಖಾಲಿತನವು ಮೌನದಲ್ಲಿ ಲೀನವಾಯಿತು. ಇರುವುದು ಮೌನ ಮಾತ್ರವೇ, ಮಹಾಮೌನ ಮಾತ್ರವೇ. ಆ ಮೌನವೇ, ಆ ಪರಬ್ರಹ್ಮನೇ ಈ ಎಲ್ಲವೂ ಆಗಿ ಕಂಡು ಬರ್ತಾ ಇದೆ ಮತ್ತು ಇದೆಲ್ಲವೂ ಮತ್ತೆ ಅದರಲ್ಲೇ ಲೀನವಾಗ್ತಾ ಇದೆ. ಇರುವುದು ಮಹಾಮೌನ ಮಾತ್ರ ಅಂತ ಹೇಳ್ತಾರೆ. ಇಲ್ಲೊಂದು ಚಿಕ್ಕ ಉದಾಹರಣೆ ನೋಡೋದಾದ್ರೆ, ಒಬ್ಬ ರಾಜ ಇರ್ತಾನೆ. ಅವನು ತುಂಬಾ ಕಲೆಗಳ ಬಗ್ಗೆ ತುಂಬಾ ಪ್ರೀತಿ. ಅವನು ಅನೇಕ ಚಿತ್ರಕಾರರನ್ನು ಕರೆಸ್ಬಿಟ್ಟು ಹೇಳ್ತಾನೆ, ಈ ಶಾಂತಿ ಬಗ್ಗೆ ಚಿತ್ರ ಬರೀತೀನಿ. ಬೇಕಾದಷ್ಟು ಚಿತ್ರಗಳನ್ನು ಬರೀತಾರೆ ಎಲ್ಲರೂ. ಪ್ರಕೃತಿ ಸೌಂದರ್ಯವನ್ನ ಬರೆದಿರ್ತಾರೆ, ಸೂರ್ಯೋದಯ, ಸೂರ್ಯಾಸ್ತ,
ಪಕ್ಷಿಗಳ ವಿಹಂಗಮ ನೋಟ, ತಾಯಿ ಮಗುವಿಗೆ ಉಣ್ಣಿಸ್ತಾ ಇರುವಂತ ನೋಟ, ಕರು ಹಸುವಿನ ಹಾಲನ್ನು ಕುಡಿತಾ ಇರುವಂತಹ ನೋಟ, ಈ ರೀತಿ ಅನೇಕ ಮನಸ್ಸು ನೋಡಿದ ತಕ್ಷಣ ಆಹಾ ಅನ್ನಿಸ್ಬೇಕು, ಶಾಂತಿ ಬರ್ಬೇಕು, ಆ ರೀತಿ ಅನೇಕ ಚಿತ್ರಗಳನ್ನು ಬರ್ತಿರ್ತಾರೆ. ಎಲ್ಲವೂ ರಾಜನಿಗೆ ಇಷ್ಟ ಆಗುತ್ತೆ. ಕೊನೆಗೆ ಒಂದು ಚಿತ್ರವನ್ನು ಆಯ್ಕೆ ಮಾಡ್ತಾರೆ. ಆ ಚಿತ್ರ ಏನಪ್ಪಾ ಅಂದ್ರೆ, ದೊಡ್ಡ ಬಿರುಗಾಳಿ ಎದ್ದಿದೆ, ಎಲ್ಲ ಗಿಡ ಮರಗಳೆಲ್ಲ ಬಿದ್ದೋಗ್ತಾ ಇವೆ. ಇನ್ನೊಂದು ಕಡೆ ಅಗ್ನಿ ಪರ್ವತ ಸಿಡಿತಾ ಇದೆ, ಅಗ್ನಿ ಲಾವಾರಸ ಉಕ್ತಾ ಇದೆ, ಅದರಿಂದ ದಗ 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 ಅಂತ ಎಲ್ಲ ಹರಿತಾ ಇದೆ. ಜನ ಅಯ್ಯೋ ಅಂತ ಓಡ್ತಾ ಇದ್ದಾರೆ, ಮನೆಗಳೆಲ್ಲ ಬೀಳ್ತಾ ಇದೆ, ಅಲ್ಲಲ್ಲಿ ಜನ ಸಾಯ್ತಾ ಇದ್ದಾರೆ, ಸಮುದ್ರ ಉಕ್ಕಿ ಹರಿತಾ ಇದೆ, ಅದರಲ್ಲಿರೋ ಜಲಚರಗಳೆಲ್ಲ ಸಾಯ್ತಾ ಇವೆ, ಎಲ್ಲ ಆಕ್ರಂದನ ಕ್ರೌರ್ಯ ಅಪ್ಪ. ಆದ್ರೆ ಅಲ್ಲಿ ಒಂದು ಪುಟ್ಟ ಹಕ್ಕಿ ತನ್ನ 2 ಮರಿಗಳ ಜೊತೆನಲ್ಲಿ ಒಂದ್ ಕಡೆ ಕೂತ್ಕೊಂಡು ಇದೆಲ್ಲವನ್ನ ಸುಮ್ಮನೆ ನೋಡ್ತಾ ಇದೆ. ಶಾಂತವಾಗಿದೆ ಹಕ್ಕಿ, ಅದಕ್ಕೇನೂ ಆಗಿಲ್ಲ, ಎಲ್ಲವನ್ನೂ ನೋಡ್ತಾ ಇದೆ. ಇದಕ್ಕೆ ಪ್ರಶಸ್ತಿ. ಯಾಕೆ ಅಂದ್ರೆ ಈ ಆತ್ಮ, ಈ ಮಹಾಮೌನ, ಈ ಪರಬ್ರಹ್ಮ ಈ ಹಕ್ಕಿಯ ಹಾಗೆ ಯಾವುದಕ್ಕೂ ಅಂಟದೆ ತನ್ನಷ್ಟಕ್ಕೆ ತಾನು ಇದೆ. ಇಲ್ಲಿ ಏನೇ ಗದ್ದಲವಿದ್ರು ಅದಕ್ಕೆ ಅದು ತಗಲೋದಿಲ್ಲ ಅನ್ನೋದು. ಇದೆಲ್ಲವನ್ನ ಗುರುಗಳು ಸವಿವರವಾಗಿ ಅನೇಕ ಪ್ರಕ್ರಿಯೆಗಳ ಮೂಲಕ ಶಿಷ್ಯನಿಗೆ ವಿವರಿಸಿ ಹೇಳಿದಾಗ ಶಿಷ್ಯನಿಗೆ ಎಲ್ಲವೂ ಅರ್ಥ ಆಗ್ತಾ ಬರುತ್ತೆ. ಹಾಗೆ ಅರ್ಥ ಆಗ್ತಾ 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 ಅವನು ಮೌನಿ ಆಗ್ತಾನೆ. ಮೌನಿ ಅಂದ್ರೇನು? ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಅಂತಲ್ಲ, ತಾನು ಆ ಮಹಾ ಮೌನ ಅನ್ನೋದನ್ನ ಅವನು ತಿಳ್ಕೊಳ್ತಾನೆ. ಆ ಒಂದು ಜ್ಞಾನದಲ್ಲಿ ಅವನು ಸ್ಥಿರವಾಗಿ ನಿಲ್ತಾನೆ. ಹಾಗೆ ನಿಂತಾಗ ಆಗ್ಲೇ ನಾವು ಹೇಳಿದ ಹಾಗೆ ಜ್ಞಾನಿಗಳ ಮಾತು ಕೂಡ ಶಾಂತಿಯಿಂದ ತುಂಬಿರುತ್ತೆ. ಅವರು ಮಾತಾಡದೇ ಇದ್ದಾಗ್ಲೂ ಅವರ ಅಸ್ತಿತ್ವವೇ ಅಲ್ಲಿ ಶಾಂತಿಯನ್ನು ಹರಡುತ್ತೆ ಅಂತ ಹೇಳಲ್ವಲ್ಲ, ಆ ರೀತಿಯಲ್ಲಿ ಈ ಒಬ್ಬ ಮೌನಿ ಶಾಂತಿಯ ಆಗರವಾಗ್ತಾನೆ, ಶಾಂತಿಯ ಕಡಲಾಗ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಈ ಮೌನಿಯ ಬಗ್ಗೆ, ಜೀವನ್ ಮುಕ್ತನ ಬಗ್ಗೆ ಬೇಕಾದಷ್ಟು ಪ್ರಶಂಸೆ ಮಾಡಿದ್ದಾನೆ. 2ನೇ ಅಧ್ಯಾಯದಲ್ಲಿ ಅವನು ಶಾಂತ ಸ್ವರೂಪ, ಅವನು ಈ ಪ್ರಪಂಚದ ಸುಖ ದುಃಖಗಳಿಗೆ ಅವುಗಳನ್ನು ಸಮನಾಗಿ ನೋಡ್ತಾನೆ, ಅವುಗಳಿಗೆ ಅವನು ಯಾವತ್ತೂ ಈಡಾಗೋದಿಲ್ಲ. ಸುಖ ಬಂದ್ರೆ ಹಿಗ್ಗೋದಿಲ್ಲ, ದುಃಖ ಬಂದಾಗ ಕುಗ್ಗೋದಿಲ್ಲ, ಸಮಾನ ಮನಸ್ಕನಾಗಿರ್ತಾನೆ. ಅವನು ಅತ್ಯಂತ ಕ್ಷಮಾಗುಣ ಉಳ್ಳವನಾಗಿರ್ತಾನೆ ಅಂತ. ಯಾಕೆ ಕ್ಷಮಾಗುಣ? ಯಾಕೆಂದ್ರೆ ಇಡೀ ಪ್ರಪಂಚವನ್ನೇ ಅವನು ತನ್ನನ್ನೇ ಆಗಿ ನೋಡ್ತಾ ಇರ್ತಾನೆ. ಪ್ರಪಂಚ ಬೇರೆ, ನಾನು ಬೇರೆ ಅನ್ನೋ ಭಾವ ಇಲ್ಲ. ಇವಾಗ ನಮಗ ಆ ಭಾವ ಇದೆ. ಈಗ ಮನೇಲಿ ಹಾಲು ಉಕ್ಕಿಸ್ಬಿಡ್ತೀವಿ ಅಂತ ಇಟ್ಕೊಳ್ಳಿ, ತಪ್ಪು, ನಾನು ಮಾಡ್ತೀನಿ, ಹಾಲು ಉಕ್ಕಿಸ್ತೀನಿ. ಅವಾಗ ನಂಗೆ ಅನಿಸುತ್ತೆ, ಅಯ್ಯೋ ಹಾಲು ಉಕ್ಕೋಯ್ತು ಅಂತ ಒರೆಸ್ಬಿಡ್ತೀನಿ. ಅದೇ ಇನ್ನೊಬ್ರು ಯಾರಾದ್ರೂ ಹಾಲು ಉಕ್ಸಿದ್ರೆ, ಏನು ನೆಟ್ಗಿಲ್ವಾ ಬುದ್ಧಿ, ಸರಿಯಾಗಿ ನೋಡ್ಕೋಬೇಕು ತಾನೆ, ಇಲ್ಲೆಲ್ಲ ಎಷ್ಟು ಗಲೀಜಾಯ್ತು, ಯಾರು ಕ್ಲೀನ್ ಮಾಡೋರು, ಅದು ಇದು ಅಂತ ಒಡ 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 ಅಂತೀನಿ. ಯಾಕೆಂದ್ರೆ ಅವ್ರು ಬೇರೆಯವರು, ನಾನ್ ಮಾಡಿದ್ರೆ ಸರಿ, ಅವ್ರು ಮಾಡಿದ್ರೆ ತಪ್ಪು. ಆದ್ರೆ ಜ್ಞಾನಿಗೆ ಆ ರೀತಿ ಇಲ್ಲ. ಯಾಕೆಂದ್ರೆ ಜ್ಞಾನಿ ಇರೋದು ತಾನು ಮಾತ್ರವೇ, ಪರಬ್ರಹ್ಮ ಮಾತ್ರವೇ, ಆ ಪರಬ್ರಹ್ಮನೇ ಎಲ್ಲವೂ ಆಗಿ ಕಂಡು ಬರ್ತಾ ಇದೆ. ಹಾಗಾಗಿ ಇಲ್ಲಿ ಬೇರೆಯವರು ಅಂತ ಯಾರು ಇಲ್ಲ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ. ಹಾಗೆ ಗೊತ್ತಿರೋದ್ರಿಂದ ಅವನು ಎಲ್ಲರನ್ನೂ ಪ್ರೀತಿಸ್ತಾನೆ, ಎಲ್ಲವನ್ನೂ ಪ್ರೀತಿಸ್ತಾನೆ. ಬೇರೆಯವ್ರೇನಾದ್ರೂ ತಪ್ಪು ಮಾಡಿದ್ರೆ ಅವನದ್ರನ್ನ ದೊಡ್ಡದು ಮಾಡಲ್ಲ. ಅಂಥ ಒಂದು ಕ್ಷಮಾಗುಣ ಅವನಲ್ಲಿರುತ್ತೆ, ಅತ್ಯಧಿಕವಾಗಿರುತ್ತೆ ಕ್ಷಮಾಗುಣ. ಈಗ ಅಂಥ 1-2 ಪ್ರಸಂಗಗಳನ್ನ ನೋಡೋಣ. ಮೊದಲನೇದಾಗಿ ಯೇಸು, ಎಲ್ರಿಗೂ ಗೊತ್ತಿದೆ, ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನನ್ನ ಅವನ ಶಿಲುಬೆಯನ್ನ ಅವನೇ ಹೊತ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ರು ಅವನ ವಿರೋಧಿಗಳು. ಹೊತ್ಕೊಂಡು ಹೋದ. ಆಮೇಲೆ ಏನ್ ಮಾಡಿದ್ರು, ಆ ಶಿಲುಬೆಗೆ ನೇತು ಹಾಕಿದ್ರು, ಮೊಳೆಗಳಿಂದ ಹೊಡೆದ್ರು,
ರಕ್ತ ಚಿಮ್ಮಿತು, ಮೈಗೆಲ್ಲ ಗಾಯ ಮಾಡಿದ್ರು, ಚುಚ್ಚಿದ್ರು, ಎಲ್ಲ ನೋವು ಮಾಡಿದ್ರು. ಆದ್ರೆ ಅವನೇನ್ ಕೇಳ್ದ? ಭಗವಂತ, ತಂದೆ, ಇವ್ರಿಗೆ ತಾವೇನ್ ಮಾಡ್ತಾ ಇದ್ದೀವಿ ಅಂತ ಗೊತ್ತಿಲ್ಲ, ಅದರಿಂದ ಅವ್ರನ್ನ ಕ್ಷಮಿಸ್ಬಿಡಪ್ಪ ಅಂತ ಕೇಳ್ಕೊಂಡ. ತನಗೆ ಅಷ್ಟೊಂದು ನೋವು ಕೊಟ್ಟವರನ್ನು ಕೂಡ ಕ್ಷಮಿಸು ಅಂತ ಕೇಳೋದಾದ್ರೆ ಅದು ಎಂಥ ಉದಾತ್ತ ಗುಣ ಇರಬೇಕು. ಯಾಕೆಂದ್ರೆ ಅವನು ಎಲ್ಲರನ್ನೂ ಪ್ರೀತಿಸ್ತಾ ಇದ್ದ. ದ್ವೇಷ ಅನ್ನೋದಕ್ಕೆ ಅಲ್ಲಿ ಜಾಗ ಇಲ್ಲ, ಬೇರೆಯವರು ಅನ್ನೋದಕ್ಕೆ ಅಲ್ಲಿ ಜಾಗ ಇಲ್ಲ. ಅಂಥ ಮೌನಿ. ಇನ್ನೊಂದು ಪ್ರಸಂಗ ನೋಡೋದಾದ್ರೆ, ಒಬ್ರು ಕರಾಟೆ ಮಾಸ್ಟರ್ ಜಪಾನ್ನಲ್ಲಿ ಇರ್ತಾರೆ. ಅವರು ಒಂದ್ಸತಿ ಲಂಡನ್ಗೆ ಬಂದಿರ್ತಾರೆ. ತುಂಬಾ ದೊಡ್ಡ ಕರಾಟೆ ಪಟು. ಸರಿ, ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ. ಯಾರೋ ಒಬ್ಬ ಬಂದು ಚಾಕು ತೋರಿಸ್ಬಿಟ್ಟು ಅವ್ರ ಹತ್ರ ಇದ್ದಿದ್ದು ವಾಚು, ಉಂಗ್ರ, ಸರಾಗಿರ ಎಲ್ಲ ಕಿತ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲ ಕೊಟ್ಬಿಡ್ತಾರೆ ಅವರು. ಆಮೇಲೆ ಶಿಷ್ಯರು ಬರ್ತಾರೆ, ಕೇಳ್ತಾರೆ, ಏನಿದು? ಅಲ್ಲ, ದೊಡ್ಡ ಕರಾಟೆ ಪಟು ನೀವು, ಇಡೀ ಪ್ರಪಂಚದಲ್ಲೇ ಪ್ರಸಿದ್ಧರು, ಯಾವನೊಬ್ಬ ಚಾಕು ತೋರ್ಸಂತ ಎಲ್ಲ ಕೊಟ್ಬಿಟ್ರಲ್ಲ, ಅವನಿಗೊಂದು ನಿಮ್ಮ ಕರಾಟೆ ಪಟ್ಟನ್ನು ತೋರ್ಸೋದಲ್ವಾ ನೀವು? ಹಂಗೆ ತತ್ತರಿಸಿ ಬಿದ್ದ್ಬಿಡ್ತಾ ಇದ್ದ ಅವನು ಅಂತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಲ್ಲಪ್ಪ, ಈಟಿಗೆ, ಕಲ್ಲು ಇಂಥದನ್ನ ಪುಡಿ ಮಾಡುವಂಥ ವಿದ್ಯೆನ ಮನುಷ್ಯರ ಮೇಲೆ ನಾನು ಪ್ರಯೋಗ ಮಾಡಕ್ಕಾಗತ್ತಾ? ಅವನ್ ಹೇಳಿ ಕೇಳಿ ಮನುಷ್ಯ ಪಾಪ, ಅವನಿಗೆ ಏನ್ ಅವಶ್ಯಕತೆ ಇತ್ತೋ ಏನೋ, ಬಂದ, ಎಲ್ಲ ತಗೊಂಡು ಹೋಗ್ಲಿ ಬಿಡು, ಅವನಿಗೆ ಬೇಕಿತ್ತದು ಅಂತಾರೆ. ಅಂದ್ರೆ ಇಲ್ಲಿ ಕ್ಷಮೆ ಅನ್ನೋದು ಅವ್ರ ದೌರ್ಬಲ್ಯದ ಸಂಕೇತ ಅಲ್ಲ, ಅವ್ರಿಗೆ ಶಕ್ತಿ ಇದೆ, ಅವ್ರಿಗೆ ಅವ್ರನ್ನ ಎದುರಾಳಿಯನ್ನು ಎದುರಿಸಕ್ಕಾಗತ್ತೆ. ಆದ್ರೂ ಕೂಡ ಅವ್ರನ್ನ ಬಿಟ್ಟು ಬಿಡ್ತಾರೆ. ಪಾಪ, ಏನೋ ಕಷ್ಟ ಅವನಿಗೆ, ಇರ್ಲಿ ಬಿಡು ಅಂತ. ಬ್ರಾಹ್ಮಣರು, ಅದು ಎಲ್ರಿಗೂ ಗೊತ್ತಿದೆ. ಇಲ್ಲಿ ಬ್ರಾಹ್ಮಣರ ಆಶ್ರಮಕ್ಕೆ ಇಬ್ರು ಕಳ್ಳರು ಬರ್ತಾರೆ. ಚಿಕ್ಕ ಆಶ್ರಮ, ಅವಾಗೇನು ಪ್ರಸಿದ್ಧಿ ಇರಲ್ಲ, ಏನೋ ಒಂದು ಹಿತ್ತಾಳೆದೋ, ಒಂದು ತಾಮ್ರದ್ದೋ, ಒಂದೆರಡು ಸಣ್ಣ ಚೊಂಬೋ, ಒಂದು ದೀಪನೋ ಏನೋ ಇರುತ್ತೆ. ಕಳ್ಳರಿಗೆ ಬೇಜಾರಾಗುತ್ತೆ, ಏನೂ ಸಿಗ್ಲಿಲ್ಲ ಅಂತ. ಬ್ರಾಹ್ಮಣರು ಒಂದು ಕೊಡ್ತಾನೆ, ಅವನ ಕಾಲಿಗೆ ರಪ್ಪ ಅಂತ ಹೊಡಿತಾನೆ. ಶಿಷ್ಯನ ಕೋಪ, ಏನ್ ನಮ್ ಗುರುಗಳು ಹೊಡಿತೀಯ ನೀನು ಅಂತ ಅವನು ಹೊಡಿಯಕ್ ಹೋಗ್ತಾನೆ. ಬ್ರಾಹ್ಮಣರು ಹೇಳ್ತಾರೆ, ಹೊಡಿಬೇಡ, ಏನಪ್ಪ, ನಿಂಗೆ ಇನ್ನೂ ಕೋಪ ಇದ್ರೆ ಇನ್ನೊಂದು ಕಾಲ್ಗೂ ಹೊಡಿಯಪ್ಪ ಅಂತಾರೆ. ಆಯ್ತು, ಅವತ್ತ ಕಳ್ಳರು ಅಲ್ಲಿಂದ ಹೋಗ್ತಾರೆ. ಮಾರನೇ ದಿವಸ ತಿರುವಣ್ಣಾಮಲೈನಲ್ಲಿ ಕಳ್ತನ ಮಾಡ್ತಾರೆ, ಅವ್ರು ಸಿಕ್ಕಾಕೊಂಡ್ಬಿಡ್ತಾರೆ. ಪೊಲೀಸರು ಕರ್ಕೊಂಡ್ಬರ್ತಾರೆ. ಹೇಳ್ತಾರೆ ಪೊಲೀಸರು, ಇವರು ನಿಮ್ಮ ಆಶ್ರಮದಲ್ಲೂ ಕದ್ದಿದ್ರು ಅಂತ ಹೇಳಿದ್ರು, ಇದ್ರಲ್ಲಿ ಯಾರೋ ಒಬ್ಬ ನಿಮ್ಗೆ ಹೊಡೆದ್ನಂತಲ್ಲ, ಯಾರು ಹೊಡೆದಿದ್ದು ಅಂತ ಹೇಳಿ ಅವನಿಗೆ ಶಿಕ್ಷೆ ಕೊಡ್ತೀವಿ. ಬ್ರಾಹ್ಮಣರೇನು ಮಾತಾಡಲ್ಲ, ಸುಮ್ಮನೆ ಇರ್ತಾರೆ. ಅಲ್ಲ, ಹೇಳಿ ಸ್ವಾಮಿಗಳೇ, ಹೇಳಿ 4-5 ಸರಿ ಕೇಳ್ತಾರೆ. ಅವಾಗ ಬ್ರಾಹ್ಮಣರ ಮೇಲೆ ಗೊಣಕ್ಕೋತಾರೆ, ಹಿಂದಿನ ಜನ್ಮದಲ್ಲಿ ನಾನು ಯಾರು ಹೊಡೆದಿದ್ನೋ ಅವನೇ ಹೊಡೆದಿದ್ದಾನೆ ಅಷ್ಟೇ. ಏನಂದ್ರಿ ಸ್ವಾಮಿ? ಏನಿಲ್ಲಪ್ಪ, ಯಾರು ಹೊಡೆದ್ರೋ ಗೊತ್ತಿಲ್ಲ, ಬಿಟ್ಬಿಡಿ ಅಂತಾರೆ. ಆ ರೀತಿ ಕ್ಷಮಾಗುಣ ಈ ಒಬ್ಬ ಮೌನಿಯಲ್ಲಿ, ಜ್ಞಾನಿಯಲ್ಲಿ ಇರುತ್ತೆ. ಇನ್ನೊಂದು ಪ್ರಸಂಗವನ್ನ ನೋಡೋದಾದ್ರೆ, ಈ ಚಿನ್ಮಯ ಮಿಷನ್ ಅವರು ಉಪನಿಷತ್ ಗಂಗಾ ಅಂತ ಒಂದು ಸರಣಿಯನ್ನ ತಂದ್ರು. ಆಗ ಡಿಡಿನಲ್ಲಿ ಬರ್ತಾ ಇತ್ತದು, ಡಿಡಿ ಟಿವಿನಲ್ಲಿ. ಅದ್ರಲ್ಲಿ ಒಬ್ರು ಪರವಾಗಿಲ್ಲ ಈ ಸ್ವಾಮಿ ಅಂತ. ಆ ಸ್ವಾಮಿ ಜ್ಞಾನಿ, ಮೌನಿ, ಜಾಸ್ತಿ ಮಾತಿಲ್ಲ. ಏನಾದ್ರೂ ಮಾತಾಡೋದು ಅಂದ್ರೆ ಪರವಾಗಿಲ್ಲ ಅನ್ನೋದು, ಪರವಾಗಿಲ್ಲಪ್ಪ ಅಂತ ಅಷ್ಟೇ ಮಾತು, ಹೆಚ್ಚಿಗೆ ಮಾತಿಲ್ಲ. ಒಂದ್ ಹಳ್ಳಿಗೆ ಬರ್ತಾರೆ. ಸರಿ, ಅಲ್ಲಿ ಇರ್ತಾರೆ. ಜನ ಎಲ್ಲ ಅಯ್ಯೋ ತುಂಬಾ ಒಳ್ಳೆಯವರು, ಜನಕ್ಕೆಲ್ಲ ತುಂಬಾ ಭಕ್ತಿ. ಅವ್ರನ್ನ ನೋಡಿದ್ರೆ ಹಣ್ಣು ಹಂಪಲು ಎಲ್ಲ ತಂದ್ಕೊಡೋದು, ಅವ್ರು ಸೇವೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಸ್ವಲ್ಪ ದಿವಸ ಕಳೆಯುತ್ತೆ. ಆ ಊರಿನಲ್ಲಿ ಮುಖಂಡ ಇರ್ತಾನೆ, ಅವನ ಮಗಳೇನ್ ಮಾಡ್ತಾಳೆ, ಪಕ್ಕದೂರಿನ ಒಬ್ಬ ಹುಡುಗನ ಪ್ರೀತಿಸಿರ್ತಾಳೆ. ಅವಳು ಬಸರಾಗ್ಬಿಡ್ತಾಳೆ. ಅವಳಿಗೆ ಭಯ ಇದನ್ನ ಹೇಳಕ್ಕೆ, ಆ ಪಕ್ಕದೂರಿನ ಹುಡುಗನಿಂದ ಆಗಿದ್ದು ಅಂತ ಹೇಳೋದಕ್ಕೆ. ಕೋಪಕ್ಕೆ ತಂದೆ ಏನ್ ಮಾಡ್ಬಿಡ್ತಾರೋ ಅಂತ. ಸರಿ, ಸದ್ಯಕ್ಕೆ ಏನಾದ್ರೂ ಬೀಸೋದೊಣ್ಣೆ ತಪ್ಪಿಸ್ಕೋಬೇಕು, ಆಮೇಲೆ ನೋಡೋಣ ಅನ್ಕೊಂಡು ಈ ಪರವಾಗಿಲ್ಲ ಈ ಸ್ವಾಮಿನೇ ಮಾಡಿರೋದು ಅಂತ ಹೇಳ್ಬಿಡೋಣ. ಅವ್ರಿಗೇನಾದ್ರು ಶಿಕ್ಷೆ ಕೊಟ್ಟು ಇವ್ರಿಗೆ ಸ್ವಲ್ಪ ಮನಸ್ಸು ತಹಬದಿಗೆ ಬರುತ್ತಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಹೀಗೆ ಬಸರಾಗ್ಬಿಟ್ಟಿದೀನಿ, ಪರವಾಗಿಲ್ಲ ಈ ಸ್ವಾಮಿನೇ ನನ್ ಇದಕ್ಕೆ ಕಾರಣ ಅಂತ ಹೇಳ್ಬಿಟ್ಟ. ಎಲ್ರಿಗೂ ವಿಪರೀತ ಸಿಟ್ಟು ಬರುತ್ತೆ. ಅಯ್ಯೋ ಕಳ್ಳು ಕೊರ್ಮ,
ಏನೋ ಒಳ್ಳೆ ಸ್ವಾಮಿ ಅನ್ಕೊಂಡಿದ್ರೆ ಇಂಥ ಕೆಲಸ ಮಾಡಿದಾನ ಅಂದ್ರೆ ಬಂದಿದ್ರೆ ಎಲ್ಲ ಚೆನ್ನಾಗಿ ಆಳ್ಗೊಂದೇಟು ಅಂತ ಚೆನ್ನಾಗಿ ಹೊಡೆದು ಹಾಕ್ಬಿಡ್ತಾರೆ. ಏನು ಕೇಳಲ್ಲ ಇವ್ರು. ಯಾಕೆ ಹೊಡಿತಾ ಇದ್ದೀರಾ, ನಾನು ಏನ್ ತಪ್ಪು ಮಾಡಿದೀನಿ, ಸುಮ್ಮನೆ ಇರ್ತಾರೆ, ಹೊಡೆಸ್ಕೋತಾರೆ. ಆಯ್ತು, ಚೆನ್ನಾಗಿ ಹೊಡೆದ್ ಬಿಟ್ಟಿದ್ದೇನೆ. ಆ ಹುಡುಗಿನೂ ಕರ್ಕೊಂಬಂದು ಅವನ ಮನೇಲೆ ಬಿಟ್ಬಿಟ್ಟು, ಅವನ್ ಗುಡಿಸ್ಲು ಮನೆ ಅಂದ್ರೆ ಬಿಟ್ಬಿಟ್ಟು, ಇವಳು ನೀನೇ ನೋಡ್ಕೊ, ಮಾಡಿದ ತಪ್ಪು ಅನುಭವಿಸು ಅಂದ್ಬಿಟ್ಟು ಹೊಟ್ಟೋಗ್ತಾರೆ. ಸರಿ, ಪರವಾಗಿಲ್ಲ ಅಂತಾರೆ ಸ್ವಾಮಿಗಳು. ಅವತ್ತಿಂದ ಯಾರು ಹಣ್ಣು ಹಾಲುನು ಏನು ತಂದು ಕೊಡಲ್ಲ. ಪರವಾಗಿಲ್ಲ ಅಂತಾರೆ, ಹೋಗ್ತಾರೆ, ಕಾಡಿಗೆ ಹೋಗ್ತಾರೆ, ಗೆಡ್ಡೆ ಗೆಣಸು ತರ್ತಾರೆ, ಬೇಯಿಸ್ತಾರೆ, ಆ ಹುಡುಗಿಗೂ ಕೊಡ್ತಾರೆ, ತಾವು ತಿಂತಾರೆ, ಧ್ಯಾನ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ದಿವಸ ಕಳೆಯುತ್ತೆ. ಈ ಹುಡುಗಿಗೆ ತುಂಬಾ ಬೇಜಾರಾಗತ್ತೆ. ಎಂಥ ಕೆಲಸ ಮಾಡಿದೆ ನಾನು, ಇಂಥ ಮಹಾನುಭಾವರ ಬಗ್ಗೆ ಹೀಗೆ ಹೇಳಿದಿನಲ್ಲ, ನಾನು ಸರಿನಾ ಮಾಡಿದ್ದು, ಎಂಥ ರೌರವ್ ನರಕಕ್ಕೆ ಹೋಗ್ತೀನಿ ನಾನು. ಇಲ್ಲ ಇಲ್ಲ ಇಲ್ಲ, ಇನ್ನು ಇದನ್ನ ಹೀಗೆ ಬಿಡಬಾರ್ದು, ಹೋಗಿ ತಂದೆಗೆಲ್ಲ ಹೇಳ್ಬಿಡ್ಬೇಕು. ಹೀಗಾಗಿದ್ರು ಅವ್ರು ಸ್ವಲ್ಪ ಸಮಾಧಾನ ಆಗಿರುತ್ತೆ, ಒಂದ್ ಹಂತ ಕಳೆದಿದೆ ಇವಾಗ ಅಂತ ಹೇಳಿ ಹೋಗಿ ಅವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು, ನನ್ ತಪ್ಪಾಯ್ತು, ಪರವಾಗಿಲ್ಲ ಈ ಸ್ವಾಮಿ, ಏನು ಮಾಡಿಲ್ಲ, ಪಕ್ಕದೂರಿನ ಇಂಥ ಹುಡುಗನೇ ಮಾಡಿದ್ದು ಅಂತ ಹೇಳ್ತಾಳೆ. ತಂದೆ ಹೋಗಿ ಅವನನ್ನು ವಿಚಾರಿಸ್ತಾರೆ, ಅವನು ಒಪ್ಕೋತಾನೆ. ಆಮೇಲೆ ಅವರಿಬ್ರಿಗೂ ಮದುವೆ ಮಾಡ್ತಾರೆ. ಆಮೇಲೆ ಬಂದು ಊರಿನ ಜನರೆಲ್ಲ ಪರವಾಗಿಲ್ಲ ಈ ಸ್ವಾಮಿ ಹತ್ರ ಬಂದು ಕ್ಷಮಾಪಣೆ ಕೇಳ್ತಾರೆ. ಅವತ್ತಿಂದ ಮತ್ತೆ ಹಣ್ಣು ಹಾಲು ಎಲ್ಲ ತಂದು ಕೊಡ್ತಾರೆ. ಸ್ವಾಮಿ ಪರವಾಗಿಲ್ಲ ಅಂತಾರೆ. ಅದಕ್ಕೂ ಏನು ಉದ್ವಿಗ್ನತೆನೂ ಇಲ್ಲ. ಅವ್ರು ಹೊಡೆದ್ರೂ ಏನೂ ಇಲ್ಲ, ಅವ್ರು ಹೊಗಳಿದ್ರೂ ಏನೂ ಇಲ್ಲ. ಯಾಕೆಂದ್ರೆ ಅವರು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ಇದೆಲ್ಲ ನಡೀತಾ ಇರೋದು ಇದರೊಂದಿಗೆ. ತಾನು ಇದೆಲ್ಲದರಿಂದ ಅಸಂಗನಾದ ಮಹಾಮೌನ, ಪೂರ್ಣ ಶಾಂತ, ಸದಾನಂದ ಅನ್ನೋದವರಿಗೆ ಗೊತ್ತಿದೆ. ಹಾಗಾಗಿ ಈ ಎಲ್ಲ ಜ್ಞಾನಿಗಳು, ಜೀವನ್ಮುಕ್ತರು ಸದಾ ಸಂತೋಷವಾಗಿರ್ತಾರೆ. ತಾವು ಸಚ್ಚಿತ್ ಆನಂದ ಸ್ವರೂಪರು ಅನ್ನೋ ಒಂದು ಜ್ಞಾನದಲ್ಲಿ ಅವರು ನೆಲೆ ನಿಂತಿರ್ತಾರೆ. ಇದು ಮೌನವನ್ನು ಕುರಿತಾದ ಕೆಲವು ಮಾತುಗಳು ಹಾಗೂ ಮೌನಿಯ ಬಗ್ಗೆ ಕೆಲವು ನೋಟಗಳು. ನಮಗೂ ಕೂಡ ಸದ್ಗುರುಗಳ ಕೃಪೆಯಿಂದ ಈ ಮಹಾಮೌನದ ದರ್ಶನವಾಗಲಿ, ಆ ಮಹಾಮೌನವೇ ನಾನು ಅನ್ನುವಂಥ ಸ್ಪಷ್ಟತೆ ಬರಲಿ, ಆ ಜ್ಞಾನದಲ್ಲಿ ನಾವೆಲ್ಲರೂ ಸ್ಥಿರವಾಗಿ ನಿಲ್ಲೋ ಹಾಗಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ನನ್ನ ಈ ಒಂದು ಉಪನ್ಯಾಸವನ್ನ ಮುಗಿಸ್ತಾ ಇದ್ದೇನೆ. ಹರಿ ಓಂ.